ಗಂಟೆ ಮಾತಾಡೋದು ಮೋಸ್ಟ್ಲಿ ಇಲ್ಲ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಬೆಂಗಳೂರು ವಾಯ್ಸ್ನ 94ನೇ ಎಪಿಸೋಡ್ ನಲ್ಲಿ ನಾವು ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೀವಿ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ. ಚಕ್ರವರ್ತಿ ಅವರು ನಮ್ಮ ಜೊತೆ ಈಗ ಆನ್ಲೈನ್ ನಲ್ಲಿ ಇದ್ದಾರೆ. ವೆಲ್ಕಮ್ ಟು ಬೆಂಗಳೂರು ವಾಯ್ಸ್ ಚಕ್ರವರ್ತಿ ಅವರೇ. ನಮಸ್ಕಾರ, ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಸೂಪರ್ ಸೂಪರ್. ಎಲ್ಲಿದ್ದೀರಾ ಇವಾಗ? ನಾನು ಬಳ್ಳಾರಿಯಿಂದ ತುಮಕೂರಿಗೆ ಹೋಗ್ತಾ ಇದ್ದೀನಿ. ಓಕೆ ಓಕೆ ಸರ್, ನಾನು ಆರ್ ಜೆ ರಘು ಅಂತ ಹೇಳಿ ನನ್ನ ಜೊತೆಯಲ್ಲಿ ಆರ್ ಜೆ ಸುಷ್ಮಾ ಅವರು ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಬೆಂಗಳೂರು ವಾಯ್ಸ್ ಕಾರ್ಯಕ್ರಮ ಕ್ಯಾಲಿಫೋರ್ನಿಯಾದ ಬೇ ಏರಿಯಾದಲ್ಲಿ ಪ್ರತಿ ಶನಿವಾರ ಅದ್ಭುತಗಳು ಅಂತ ಕಾರ್ಯಕ್ರಮ. ಇದು ಕನ್ನಡಿಗರಿಗೋಸ್ಕರ, ಕನ್ನಡಿಗರನ್ನ ಮೋಟಿವೇಟ್ ಮಾಡೋದಕ್ಕೋಸ್ಕರ ನಾವು ಇಟ್ಕೊಂಡಿರುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಇವತ್ತು ಗೆಸ್ಟ್ ಸ್ಪೀಕರ್ ಆಗಿ ವೆಲ್ಕಮ್ ಮಾಡೋದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ರಘು ಅಂಡ್ ಸುಷ್ಮಾ ಇಬ್ಬರಿಗೂ. ಥ್ಯಾಂಕ್ಸ್ ಲಾಟ್. ಚಕ್ರವರ್ತಿ ಅವರೇ, ನಿಮ್ ಬಗ್ಗೆ ಬಹಳ ಓದಿದೀವಿ, ಬಹಳ ಕೇಳಿದೀವಿ. ನಿಮ್ಮ ಯೂಟ್ಯೂಬ್ ನಲ್ಲಿ ನಿಮ್ಮ ಹಲವಾರು ಭಾಷಣಗಳನ್ನು ನೋಡಿದೀವಿ. ಹಲವಾರು ವಿಡಿಯೋಗಳು ಇವಾಗ ವಾಟ್ಸ್ಆಪ್ ನಲ್ಲೂ ಓಡಾಡ್ತಾ ಇರ್ತವೆ. ಈ ನಿಮ್ಮ ದೇಶ ಪ್ರೇಮ, ಈ ಒಂದು ಸ್ಫೂರ್ತಿ ನೋಡಿದಾಗ ನಮಗೂ ಅದು ಒಂಥರ ಹೆಂಗ್ ಹೇಳ್ತಾರೆ, ನಮಗೂ ಆ ಒಂದು ಆವೇಶ, ನಮಗೂ ಆ ಒಂದು ಭಾವನೆಗಳು ತುಂಬಿ ಬರ್ತವೆ. ನಿಮಗೆ ಹೇಗೆ ಚಿಕ್ಕಂದಿನಿಂದ ಈ ಕಡೆ ಅಂದ್ರೆ ಸಾಮಾನ್ಯ, ನಾನು ಇವಾಗ ಕೇಳ್ತಾ ಇದ್ದೀನಿ ಅಂದ್ರೆ ಎಂಜಿನಿಯರಿಂಗ್, ಮೆಡಿಕಲ್ ಆ ತರ ಕ್ಷೇತ್ರಗಳಲ್ಲಿ ಮನಸ್ಸು ಸೆಳೆಯೋದು, ಆಕ್ಟಿಂಗ್ ಕಡೆ ಮನಸ್ಸು ಸೆಳೆಯೋದು ಸಹಜ. ಆದ್ರೆ ಇತ್ತೀಚಿನ ಕಾಲದಲ್ಲಿ ದೇಶ ಪ್ರೇಮದ ಬಗ್ಗೆ, ದೇಶದ ಬಗ್ಗೆ ಒಂದು ಸಂಭಾವನೆ ತಳೆದು ಅದಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋ ಬಗ್ಗೆ ಯಾವ ರೀತಿ ಒಲವು ಮೂಡ್ತು? ಎಲ್ಲಿಂದ ಶುರು ಆಯ್ತು? ಒಂದು, ನಾನು ಚಿಕ್ಕಂದಿದ್ದಲು ವಿವೇಕಾನಂದರ ಪುಸ್ತಕಗಳನ್ನ ಓದಿದ್ದು, ಅವ್ರ ಚಿತ್ರಗಳನ್ನು ನೋಡಿದ್ದು, ಸಹಜವಾಗಿ ಒಂದು ಅಚ್ಚಳಿಯದ ಛಾಪ್ ಇದ್ದೇ ಇತ್ತು. ಅದಾದ್ಮೇಲೆ ನನಗೆ ಕಾಲೇಜಲ್ಲಿ ಓದ್ಬೇಕಾದ್ರೆ ವಿದ್ಯಾನಂದ ಶೆಣೈ ಅವರ ಭಾರತ ದರ್ಶನ ತುಂಬಾ ದೊಡ್ಡ ಪ್ರಭಾವ ಮಾಡಿದ್ರು. ಅದರ ನಂತರ ನನಗೆ ರಾಜೀವ್ ದೀಕ್ಷಿತ್ ನಾನು BE ಓದ್ಬೇಕಾದ್ರೆ ಅವ್ರ ಸಂಪರ್ಕ ಸಿಕ್ತು. ಅದಾದ್ಮೇಲೆ ನನಗೆ ರಾಮಕೃಷ್ಣಾಶ್ರಮದ ಸಂಪರ್ಕ PU ಓದುವಾಗ್ಲೇ ಇದ್ದಿದ್ರಿಂದ ಅಲ್ಲಿನ ಅಧ್ಯಯನಗಳು, ಅಲ್ಲಿನ ಸಂತರ ಒಡನಾಟ ಇವೆಲ್ಲ ಸಿಕ್ತು. ಅದಾದ್ಮೇಲೆ ಸ್ವತಃ ವಿವೇಕಾನಂದ ಅಂತ ಜಗತ್ತಿನಾದ್ಯಂತ ಖ್ಯಾತಿ ಪಡ್ಕೊಂಡಂತ ಸ್ವಾಮಿ ರಂಗನಾಥಾನಂದರಿಂದ ನನಗೆ ಸೂಕ್ತ ಮಾರ್ಗದರ್ಶನ ದೊರೀತು. ಹೀಗೆ ಹಂತ ಹಂತಕ್ಕೆ ಇದು ಯಾವ ತರ ಮೌಲ್ಡ್ ಮಾಡುವಂತ ಗುರುಗಳು ಸಿಕ್ಕರು ಅಂತಂದ್ರೆ, ಬಹುಶಃ ನಾನು ಬೇರೆ ಯಾವುದೇ ದಿಕ್ಕನ್ನು ಆರಿಸ್ಕೊಳ್ದೆ ಈ ತರದೇ ಒಂದು ದಿಕ್ಕಿಗೆ ಬರುವಂತೆ ಇವರೆಲ್ಲರೂ ಸೇರ್ಕೊಂಡು ನನ್ನನ್ನು ಮೌಲ್ಡ್ ಮಾಡಿದ್ರು ಅಂತ ನನಗೆ ಅನ್ಸುತ್ತೆ. ವೆರಿ ನೈಸ್, ವೆರಿ ನೈಸ್. ಅದೇ ಇದು ಡೆಸ್ಟಿನ್ ಆಗಿತ್ತು ಅಂತ ಹೇಳ್ತಾ ಇದ್ದೀರಾ ಬೇಸಿಕಲಿ? ಒಂದು ಬಹುಶಃ ಅನ್ಸುತ್ತೆ. ನಾನು ಬೆಳ್ಕೊಂಡ್ ಬಂದಿದ್ದ ರೀತಿ, ನನಗೆ ಸಿಕ್ಕಂತ, ನಾನು ಹೋಗ್ತಾ ಇದ್ದಂತ ಮಾರ್ಗ, ನನಗೆ ಸಿಕ್ಕಂತ ಜನ, ನನಗೆ ಮಾರ್ಗದರ್ಶನ ಮಾಡಿದ ರೀತಿ, ಇವೆಲ್ಲ ನೋಡಿದ್ರೆ ಬಹುಶಃ ನಾನು ಇಲ್ಲಿ ಬರಬೇಕು ಅನ್ನೋದು ಫಿಕ್ಸ್ ಆಗಿತ್ತು ಅಂತ ನನಗೆ ಅನ್ಸುತ್ತೆ. ಸೆಕೆಂಡ್ PU ಓದ್ತಿದ್ರೆ ಒಂದ್ಸಲ ಸಿಕ್ಕಿದ ವಿದ್ಯಾನಂದ ಶೆಣೈ ಅವರ ಭಾಷಣ ಒಂದ್ಸಲ ನಾನು ಕೇಳಿದ್ದು, ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಮರೆಯಲಾಗದ ಪ್ರಭಾವ ಅದು. ಅದಾದ್ಮೇಲೆ BE ಮುಗಿಸ್ತಾ ಇದ್ದಂತೆ ನಂಗೆ ರಾಜೀವ್ ದೀಕ್ಷಿತ್ ಸಿಕ್ಬಿಟ್ರು. ಬಹುಶಃ ಅವ್ರು ಸಿಗದೆ ಹೋಗಿದ್ದು, ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಎಲ್ಲಾದ್ರೂ ಇರ್ತಿದ್ನೇನೋ, ಮೇಬಿ ಕ್ಯಾಲಿಫೋರ್ನಿಯಾದಲ್ಲಿ ಕೂತ್ಕೊಂಡು ನಾನು ಇವತ್ತು ರೇಡಿಯೋ ಕೇಳ್ತಿದ್ನೇನೋ ಗೊತ್ತಿಲ್ಲ. ಆದ್ರೆ ನನಗೆ ಸರಿಯಾಗಿ ಅವ್ರು ಸಿಕ್ಕಿದ ನಂತರ ನಂಗೆ ಸ್ವದೇಶಿ ಮೂವ್ಮೆಂಟ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂತ ಅವಕಾಶ ಬಂತು. ಐ ಥಿಂಕ್ ಎಲ್ಲೋ ಒಂದ್ ಕಡೆ ಇವೆಲ್ಲವೂ ತುಂಬಾ ದೊಡ್ಡ ಪ್ರಭಾವ ನನ್ನ ಜೀವನದಲ್ಲಿ ಮಾಡಿದೆ ಅಂತ ಅನ್ಸುತ್ತೆ. ವೆರಿ ನೈಸ್. ಬಹಳ ಖುಷಿ ಆಗ್ತದೆ ಈ ಮಾತನ್ನು ಕೇಳಕ್ಕೆ. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನ ದಶಕಗಳಿಂದ US ನಲ್ಲಿ ನೆಲೆಸಿದ್ದೀರಾ. ನಿಮಗೋಸ್ಕರ ಒಂದೆರಡು ಸಣ್ಣ ಮಾಹಿತಿಗಳನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಚಕ್ರವರ್ತಿ ಅವರು ಬರೀ ಅಂದ್ರೆ ಭಾಷಣದ ಮೂಲಕ ಅಷ್ಟೇ ಅಲ್ಲ, ಅವರ ಬರಹದ ಮೂಲಕನೂ ಜನರನ್ನ ತಲುಪಿದ್ದಾರೆ. ಇದುವರೆಗೂ ಸುಮಾರು 15 ಪುಸ್ತಕಗಳನ್ನ ಬರೆದಿದ್ದಾರೆ. ಅವ್ರು ಬರೆದಿರೋ ಪುಸ್ತಕಗಳು ಟೈಟಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವರ ವ್ಯಕ್ತಿತ್ವದ ಬಗ್ಗೆ. ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ, ಗೆಲುವು ಕನಸಲ್ಲ, ಕಾರ್ಗಿಲ್ ಕದನ ಕಥನ. ಬದಲೇ ನಾನು ಓದಿದ್ದೀನಿ ಕಾರ್ಗಿಲ್ ಕದನ ಕಥನನ. ಮೈ ನಗರೇಳಿಸುವಂತ ಒಂದು ಕಥನ ಅದು. ನಮ್ಮ ಕಾರ್ಗಿಲ್ ಯುದ್ಧದ ಬಗ್ಗೆ, ನಮ್ಮ ಸೈನಿಕರ ಶೌರ್ಯದ ಬಗ್ಗೆ, ನಮ್ಮ ಸೈನಿಕರ ದೇಶಭಕ್ತಿಯ ಬಗ್ಗೆ, ಹಾಗೆ ಅವರ ಮಾನವೀಯತೆಯ ಬಗ್ಗೆ ಕೂಡ. ಅಮೇಸಿಂಗ್ ಥಾಟ್ಸ್, ಅಮೇಸಿಂಗ್ ಬುಕ್ಸ್. ವೀರ ಸಾವರ್ಕರ್ ಹೀಗೆ ಬೇಕಾದಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಚಕ್ರವರ್ತಿ ಅವರೇ, ಇವ್ರ ಬಗ್ಗೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಬರೆದಿದ್ದೀರಾ ನೀವು. ಈ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾಹಿತಿ ಸಂಗ್ರಹಿಸೋದು ಅಷ್ಟು ಸುಲಭವಾದ ಕೆಲಸವಲ್ಲ. ಅಂದ್ರೆ ಹಲವಾರು ದಶಕಗಳ ಹಿಂದೆ, 60-70 ವರ್ಷಗಳಿಂದ, ಇನ್ನು ಕೆಲವು ಪ್ರಸಂಗಗಳಂತೂ 100 ವರ್ಷಗಳ ಹಿಂದೆ ಹೋಗುವಂಥದ್ದು. ಹಾಗೆ
ಮಾಹಿತಿನ ಕಲೆಕ್ಟ್ ಮಾಡ್ತೀರಾ? ಹೇಗೆ ಒಂದು ಮಾಹಿತಿನ ಜನರಿಗೆ ಕೊಡ್ಬೇಕಾದ್ರೆ, ಒಂದು ಬರಹನ ನೀವು ಪ್ರಕಟಿಸಬೇಕಾದ್ರೆ ಇದೊಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಅಂತ ಖಾತ್ರಿ ಮಾಡ್ಕೊಳ್ತೀರಾ? ಇದಕ್ಕೆ ಸಂಬಂಧಪಟ್ಟಂತ ಇತಿಹಾಸದ ಪುಸ್ತಕಗಳು ಬೇಕಾದಷ್ಟಿವೆ. ಮತ್ತು ಅನೇಕ ಕಡೆ ಈಗಂತೂ ಏನಾಗಿದೆ ಅಂತಂದ್ರೆ, ನೀವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಗದರ್ ಚಳವಳಿ ಬಗ್ಗೆ ಇತ್ತೀಚೆಗೆ ಬರೆಯುವಂತ ಅವಕಾಶ ಸಿಕ್ತು. ಗದರ್ ಚಳವಳಿ ಬಗ್ಗೆ ಬರೀಬೇಕಾದಾಗ ನಾನು ಪಂಜಾಬ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ಮಾಹಿತಿ ಇತ್ತು. ಆ ನಂತರ ಅನೇಕ ಪುಸ್ತಕಗಳು ಹೊರದೇಶದಲ್ಲಿ ಪ್ರಕಟವಾಗಿದೆ. ಯಾಕಂದ್ರೆ ಗದರ್ ಚಳವಳಿಯ ಮೂಲ ಇದ್ದಿದ್ದೇ ಕೆನಡಾದ ಸಂಬಂಧಪಟ್ಟಂತಹದ್ದಾಗಿದ್ದರಿಂದ, ಮತ್ತು ಅಮೆರಿಕಾದಲ್ಲಿ ಅನೇಕ ಸಾಹಿತ್ಯಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಿಗ್ತವೆ. ಅಲ್ಲೆಲ್ಲ ಈ ದೇಶದ ಕ್ರಾಂತಿಕಾರಿಗಳಿದ್ರು, ಯುರೋಪ್ ನಲ್ಲಿ ಈ ದೇಶದ ಕ್ರಾಂತಿಕಾರಿಗಳಾಗಿದ್ರು. ಇವೆಲ್ಲವನ್ನು ಅಧ್ಯಯನ ಮಾಡ್ಲಿಕ್ಕೆ ಅಲ್ಲಿನ ಪುಸ್ತಕಗಳನ್ನು ತರಿಸ್ಕೊಂಡೆ. ಹೀಗೆ ಭಿನ್ನ ಭಿನ್ನ ರೀತಿಯಲ್ಲಿ ಅದರ ಕಲೆಕ್ಷನ್ ಆಗತ್ತೆ ಅಂತ. ಮತ್ತು ಒಂದು ಸಲ ನಾವೇನೋ ಬರಿತೀವಿ ಅಂತ ಪ್ರಯತ್ನ ಪಡ್ಲಿಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ತಂತಾನೆ ಬರುತ್ತೆ ಅಂತ. ಈ ಲೈಕ್ ಮೈಂಡೆಡ್ ಜನ ಹೆಂಗ್ ಜಾಯ್ನ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೋ ಹಾಗೆ ಯಾವ್ದಾದ್ರು ಒಂದು ವಿಚಾರದ ಜಾಡನ್ನು ಹಿಡ್ಕೊಂಡು ಹೋದ್ರೆ ಅದಕ್ಕೆ ಪೂರಕವಾದ ಮಾಹಿತಿಗಳು ಸಿಗ್ತಾನೆ ಹೋಗ್ತವೆ. ಮತ್ತೆ ಒಂದು ದೊಡ್ಡ ಸಾಹಸ ಏನು ಅಂದ್ರೆ, ನಾನು ಯೋಚನೆ ಮಾಡೋದು, ನಿಮ್ಗೆ ಮಾಹಿತಿಗಳ ಕೊರತೆ ಇಲ್ಲ, ಆದ್ರೆ ಆ ಮಾಹಿತಿಯ ಸತ್ಯಾಸತ್ಯತೆಯಿಂದ ಗುರುತಿಸ್ಕೊಳ್ಳೋದು, ಅದನ್ನ ತುಂಬಾ ಸುಂದರವಾಗಿ ಜೋಡಿಸ್ಕೊಳ್ಳೋ ಪ್ರಯತ್ನ ಇದೆಯಲ್ಲ, ಅದು ತುಂಬಾ ದೊಡ್ಡ ಸಾಹಸ ಅಂತ ಅನ್ಸುತ್ತೆ. ಒಂದು ಪುಸ್ತಕ ಬರೆಯೋದಕ್ಕಿಂತ ಅದು ಎಷ್ಟು TDS ಅದನ್ನು ಓದಿಸುವಂತೆ ಬರೆಯೋದು ಕೂಡ ಅಷ್ಟೇ ದೊಡ್ಡ ಸಾಹಸ ಅಂತ ನನಗನ್ಸೋದು. ನಿಮ್ಗೆ ಮಾಹಿತಿ ಸಿಗುತ್ತೆ, ಇತಿಹಾಸ ಎಲ್ಲ ಸಿಗುತ್ತೆ, ಬಟ್ ಓದಿಸ್ಕೊಂಡು ಹೋಗ್ಬೇಕಲ್ಲ, ಬಹಳ ದೊಡ್ಡ ಕೆಲಸ. ಇತಿಹಾಸವನ್ನ ಒಂಥರ ನೀವು ಇತಿಹಾಸದಂತೆ ಬರೆಯೋದು. ನಮ್ಮ ಸ್ಕೂಲ್ ನಲ್ಲಿ ನೀವು ಕೇಳಿ ನೋಡಿ, ಅತ್ಯಂತ ಬೋರಿಂಗ್ ಸಬ್ಜೆಕ್ಟ್ ಯಾವ್ದು ಅಂದ್ರೆ ಹಿಸ್ಟ್ರಿ ಅಂತಾರೆ. ಬಟ್ ನನಗೆ ಹಿಸ್ಟ್ರಿ ಅಷ್ಟು ಆಕರ್ಷಕವಾದ್ದು ಮತ್ತೊಂದಿಲ್ಲ ಅಂತ ಯಾವಾಗ್ಲೂ ಅನ್ನಿಸ್ತಿರುತ್ತೆ. ನಾನು ತುಂಬಾ ಈ ಹಿಸ್ಟ್ರಿ ಕುರಿತಂತೆ ಮಾತನಾಡುವಾಗೆಲ್ಲ ನನ್ಗನ್ಸುತ್ತೆ, ಅಫ್ಕೋರ್ಸ್ ನಾನೊಬ್ಬ ಸೈನ್ಸ್ ವಿದ್ಯಾರ್ಥಿ, ನಾನು ಕೂಡ ಇಂಜಿನಿಯರಿಂಗ್ ಓದೋನೆ, ಆದ್ರೆ ನಂಗೆ ಹಿಸ್ಟ್ರಿ ಯಾಕೋ ತುಂಬಾ ಪ್ರೀತಿ ಅನ್ಸುತ್ತೆ. ಯಾಕಂದ್ರೆ ಹಿಸ್ಟ್ರಿ ನಮ್ಗೆ ಓದಿಕೊಂಡ್ರೆ ಮುಂದೆ ಆ ತಪ್ಪುಗಳನ್ನು ಮಾಡದೆ ಇರೋ ತರ ತಡಿಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡುತ್ತೆ. ಈ ದೃಷ್ಟಿಯಿಂದ ನನಗನ್ಸುತ್ತೆ ಎಂತ ಒಳ್ಳೆ ಮಾತುಗಳು ಚಕ್ರವರ್ತಿ ಅವರೇ. ನಿಮ್ ಮಾತು ಕೇಳಿದ್ರೇನೆ ಅದರಲ್ಲಿ ದೇಶಭಕ್ತಿ ಚಿಂತಾ ಇದೆ. ಆದ್ರೆ ನೀವ್ ಹೇಳಿದ ಒಂದು ತುಂಬಾ ನಿಜ. ಹಿಸ್ಟ್ರಿ ಆಗ್ಲಿ ದೇಶಭಕ್ತಿ ಆಗ್ಲಿ ಇದು ಎಲ್ಲರಿಗೂ ಆಕರ್ಷಣೆ ಕೊಡುವಂತದ್ದು ಅಥವಾ ತುಂಬಾ ಆಕರ್ಷಕವಾದಂತ ಒಂದು ಸಬ್ಜೆಕ್ಟ್ ಅಲ್ಲ. ಸೊ ಈ ಡೊಮೇನಿಗೆ ನೀವ್ ಹೇಳಿದ್ರೆ ನಿಮ್ಗೆ ತುಂಬಾ ಲೀಡರ್ ಸಿಕ್ಕರು, ಅದೇ ಲೈಕ್ ಮೈಂಡೆಡ್ ಜನ ಸಿಕ್ಕರು ಅಂತ. ಆದ್ರೆ ತುಂಬಾ ಸಹಜ ಅಲ್ವಾ ಈ ತರ ಒಂದು ಫೀಲ್ಡ್ ಬಂದಾಗ ಅದರಿಂದ ಡಿಸ್ಟ್ರಾಕ್ಟ್ ಆಗೋದಾಗ್ಲಿ, ಅಥವಾ ನಿಮ್ಮ ದೈನಂದಿನ ಕೆಲಸಗಳಿಂದ ಅಥವಾ ನಮ್ಮ ಈ ಸಮಾಜದಲ್ಲಿ, ಹೌದು ಎಕ್ಸಾಕ್ಟ್ಲಿ ಆತರ ಒಂದು ಕಮಿಟ್ಮೆಂಟ್ಸ್ ಇದ್ದಾಗ ಇದನ್ನ ತುಂಬಾ ಮುಂದೆ ತನಕ ತಗೊಂಡೋಗೋದಾಗ್ಲಿ, ಅಥವಾ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಸೊ ನಿಮಗೆ ಆತರ ಏನೇನ್ ಸವಾಲ್ಗಳು ಬಂದ್ವು, ನೀವ್ ಅದನ್ನ ಹೇಗೆ ಎದುರಿಸಿದ್ರಿ ಅಂತ ಸ್ವಲ್ಪ ಹೇಳ್ತೀರಾ? ನಾನು ತುಂಬಾ ಕಡೆ ಇದನ್ನ ಹೇಳ್ತಿರ್ತೀನಿ. ನನಗೆ ತುಂಬಾ ದೊಡ್ಡ ಸವಾಲ್ ಬಂದಿದ್ದು ನನ್ನ ಮನೆಯಿಂದನೇ, ಸಮಾಜದಿಂದ ತುಂಬಾ ದೊಡ್ಡ ಸವಾಲ್ ಇರ್ಲಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗೆ ನಮ್ಮ ಅಪ್ಪನಿಗೆ ಕನ್ವಿನ್ಸ್ ಮಾಡೋದು ದೊಡ್ಡ ಸವಾಲಿತ್ತು. ಆರಂಭದಲ್ಲಿ ಅವರಿಗೆ ತುಂಬಾ ಇತ್ತು. ಅಫ್ಕೋರ್ಸ್ ಒಬ್ಬ ಹುಡುಗ ತನ್ನ ಮಗ BE ಓದ್ಕೊಂಡ ನಂತರ ಎಲ್ಲೋ ಒಂದು ಕಂಪನಿಯಲ್ಲಿ ಇರ್ತಾನೆ, ದುಡಿತಾನೆ, ಇವೆಲ್ಲ ಸಹಜವಾಗಿ ಒಬ್ಬ ತಂದೆ ತಾಯಿಗೆ ಇರ್ಬೋದಾಗಿರುವಂತದ್ದು. ನಮ್ಮಪ್ಪ ನಮ್ಮಮ್ಮನಿಗೆ ಯಾವಾಗ್ಲೂ ಒಂದು ಕಂಪ್ಲೇಂಟ್ ಮಾಡ್ತಿದ್ರು. ಬಟ್ ಅಷ್ಟೊತ್ತಿಗೆ ನಾನು ಟಿವಿಯಲ್ಲಿ ಸಣ್ಣ ಶೋಸ್ ಮಾಡ್ತಿದ್ದೆ, ನಾನು ಪತ್ರಿಕೆಗೆ ಬರಿತಾ ಇದ್ದೆ. ಬಟ್ ದಟ್ ವಾಸ್ ನಾಟ್ ಎನಫ್. ಹವೆವರ್ ನಾನು ಏನ್ ಮಾಡ್ಬೇಕಿತ್ತು ಅದನ್ನ ಮಾಡ್ತಿರ್ಲಿಲ್ಲ ಅಂತ ಬೇಜಾರಿದ್ದೇ ಇತ್ತು. ನಮ್ಮಮ್ಮ ಒಂದಿನ ನನಗೆ ಕೇಳಿದ್ಲು, ಪಕ್ಕದ ಮನೆಯವ್ರು ನೀನ್ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತ. ದಿಸ್ ವಾಸ್ ಹರ್ ಕ್ವೆಶ್ಚನ್. ಅವಳಿಗೆ ತನ್ನ ಮಗ ಏನ್ ಮಾಡ್ತಿದ್ದಾನೆ ಅನ್ನೋ ಟೆನ್ಷನ್ಗಿಂತ ಪಕ್ಕದ ಮನೆಯವ್ರಿಗೆ ಏನ್ ಆನ್ಸರ್ ಮಾಡ್ಬೇಕು ಅಂತ. ನಾನು ತಮಾಷೆಯಾಗಿ ಅವಳಿಗೆ ಹೇಳಿದೆ, ಯಾರಾದ್ರೂ ಕೇಳಿದ್ರೆ ನನ್ ಮಗ ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂತ ಹೇಳು ಅಂತ. ತುಂಬಾ ದೊಡ್ಡ ಪದ ಅಂತ ಅನ್ಸದೆ, ದೊಡ್ಡ ಡೆಸಿಗ್ನೇಷನ್ ಅಂತ. ಬಟ್ ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂದ್ರೆ ಅಬ್ಬೆಪಾರಿ ಜರ್ನಲಿಸ್ಟ್ ಅಂತ. ಅವ್ನು ಬರೆದಿರೋದನ್ನ ಯಾರು ಪಬ್ಲಿಷ್ ಮಾಡ್ಬೇಕು ಅಂತಿಲ್ಲ, ಅವ್ನು ಎಲ್ರಿಗೂ ಬರಿಬೋದು, ಯಾರಿಗೂ ಅವ್ನು ಸ್ವಂತದವನಲ್ಲ ಅಂತ. ನಮ್ಮಮ್ಮನ ತುಂಬಾ ಡೆಸಿಗ್ನೇಷನ್ ದೊಡ್ಡದು ಅಂತ ಅನ್ಸಿ ಆಕೆ ಎಲ್ರಿಗೂ ಹೇಳ್ತಿದ್ಲಿ, ಯಾರು ಕೇಳಿದ್ರು ಅವ್ನು ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂತ. ಕೇಳಿದವ್ರಿಗೂ ತುಂಬಾ ದೊಡ್ಡದಾಗಿ ಏನೋ ಇದೆ, ಅವನೇನೋ ದೊಡ್ಡ ಪತ್ರಕರ್ತ ಅಂತ. ಬಟ್ ನಾನು ಏನು ಅಂತ ನನಗ್ ಮಾತ್ರ ಗೊತ್ತಿತ್ತು ಅಂತ. ಬಟ್ ಇನ್ ದ ಲಾಂಗ್ ರನ್ ಇದು ಕೊಟ್ಟಂತ ಆನಂದ, ಇದು ಕೊಟ್ಟಂತ ಪ್ರೀತಿ ಅವಳಿಗೆ ಬಹಳ ಖುಷಿಯಾಗಿದೆ. ತುಂಬಾ ಜನ ಮಕ್ಕಳು ತಂದೆ ತಾಯಿಯಿಂದ ದೂರ ಇದ್ದು ಏನೋ ತಾವೇನೋ ಅರ್ನ್ ಮಾಡ್ತೀವಿ ಅಂತ ತಿಳ್ಕೊಳ್ತಾರೆ. ಬಟ್ ದಟ್ ವಾಸ್ ನೆವರ್ ದ ಕೇಸ್ ವಿತ್ ಮೀ. ನಾನು ಯಾವಾಗ್ಲೂ ಅವ್ರಿಗೆ ಸಿಗ್ತಿದ್ದೆ, ಅವ್ರಿಗೆ ಮಾತಾಡ್ಲಿಕ್ಕೆ ಆಗತ್ತೆ. ನಾನು ಎಲ್ಲೇ ಹೋದ್ರು ಎಟ್ ದ ಎಂಡ್ ಆಫ್ ದ ಡೇ ನಾನು ಅಲ್ಲಿಗೆ ಬರಬೇಕು. ಈ ತರದ್ದೇನೋ ಒಂದು ಪ್ರೀತಿಯ ಬಾಂಧವ್ಯ ಗಟ್ಟಿ ಆಗ್ತಾ ಇರೋದು. ಫೈನಲಿ ನಾನು ಒಬ್ಬನೇ ಮಗ ಬೇರೆ, ಹೀಗಾಗಿ ಅಲ್ಟಿಮೇಟ್ಲಿ ನನ್ನ ಖುಷಿಯನ್ನು ಅವ್ರು ಒಪ್ಕೊಳ್ಳೇಬೇಕಾದ ಸ್ಥಿತಿ ಬಂದು ಒಂದು ಅನಿವಾರ್ಯತೆಗೆ ಒಪ್ಕೊಂಡ್ರು. ಬಟ್ ಈಗ ಈ ಅನಿವಾರ್ಯತೆ ಖುಷಿ ಕೊಡುವ ರೀತಿಗೆ ಬಂದಿದೆ ಅವರಿಗೆ ಅಂತ. ಸೊ ಐ ಆಮ್ ಹ್ಯಾಪಿ ನಾವು. ಈಗ ದೊಡ್ಡ ಸಮಸ್ಯೆ ಆ ದಿಕ್ಕಲ್ಲಿಲ್ಲ, ಫ್ಯಾಮಿಲಿ ದಿಕ್ಕಲ್ಲಿಲ್ಲ. ಸಮಾಜದ ದಿಕ್ಕಿಂದಾದ್ರೆ ಆಕ್ಚುಲಿ ಈ ಸಮಾಜ ನಮ್ಮನ್ನು ಯಾವಾಗ್ಲೂ ಪರೀಕ್ಷೆ ಮಾಡುತ್ತೆ. ಈ ಫೀಲ್ಡ್ ಇದನ್ನ ಹೇಳ್ತಾರಲ್ಲ, ಎರಡು ಅಲಗಿನ ಕತ್ತಿಯ ಮೇಲೆ ನಡೆದಂತೆ ಅಂತ. ಸ್ವಲ್ಪ ತಪ್ಪು ಮಾಡಿದ್ರು ಸೀಲ್ ಬಿಡುತ್ತೆ ಅಂತ. ಈಗ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ ನಾನು ನನ್ನ ಫ್ಯಾಮಿಲಿ ನೋಡ್ಕೊಂಡಿದ್ರೆ ಸಾಕಾಗಿತ್ತು. ಈಗ ಹಂಗಲ್ಲ, ನನ್ನ ಫ್ಯಾಮಿಲಿ ತುಂಬಾ ದೊಡ್ಡದ್ದು.
ಹ್ಯಾವ್ ಅ ವೆರಿ ಬಿಗ್ ಫ್ಯಾಮಿಲಿ. ಈಗ ಇಡೀ ರಾಜ್ಯಾದ್ಯಂತ ಇರುವಂತ ಕಾರ್ಯಕರ್ತರು ನನ್ನ ಅಣ್ಣ ಅಂತ ಕರೆದು ಪ್ರೀತಿಸುವಂತವ್ರು ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್. ಅವರೆಲ್ಲರೂ ನಾನು ತೆಗೆದುಕೊಳ್ಳೋ ಒಂದು ಹೆಜ್ಜೆಯ ಮೇಲೆ ಅವರ ಬದುಕು, ಅವರ ಪ್ರೀತಿ ಇವೆಲ್ಲವೂ ನಿರ್ಧಾರ ಆಗುತ್ತೆ. ಸೊ ನನ್ನ ಜವಾಬ್ದಾರಿ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ. ಸೊ ಇದನ್ನೆಲ್ಲ ಫೇಸ್ ಮಾಡ್ಬೇಕಾದಾಗ ಪ್ರತಿ ಕ್ಷಣವೂ ಎಚ್ಚರಿಕೆಯಿಂದ ಇರಬೇಕಾದಂತ ವಾತಾವರಣ ಇವ್ರೇನ್ ರೂಪಿಸ್ಕೊಡ್ತಾರೆ ಅದೇ ದೊಡ್ಡ ಸವಾಲು. ಮತ್ತು ಆ ವಾತಾವರಣ ಅವರೇ ರೂಪಿಸ್ಕೊಡೋದ್ರಿಂದ ಆ ಸವಾಲಿಂದ ಅವರೇ ಪಾರ್ ಮಾಡ್ತಾರೆ ಅಂತ. ವೆರಿ ಇಂಟ್ರೆಸ್ಟಿಂಗ್. ಈ ಲೈಫ್ ಬಹಳ ಚೆನ್ನಾಗಿದೆ. ಬಟ್ ಅದೇ ಆರಂಭದಲ್ಲಿ ಏನ್ ಕಷ್ಟ ಪಡ್ತೀವೋ ಕಾಲಕ್ರಮದಲ್ಲಿ ಅದು ಇಷ್ಟ ಆಗ್ತಾ ಹೋಗ್ಬೇಕು ಅಷ್ಟೇ, ಅಲ್ಲಿಗೆ ಎಲ್ಲವೂ ಖುಷಿ ಆಗುತ್ತೆ. ವೆರಿ ಗುಡ್. ಇದು ನಮ್ಮ ಬೆಂಗಳೂರು ವಾಯ್ಸ್ನ ಮೋಟೋಗೆ ತುಂಬಾ ಚೆನ್ನಾಗಿ ಅನ್ವಯಿಸುತ್ತೆ, ಫಾಲೋ ಯರ್ ಹಾರ್ಟ್ ಅನ್ನೋದು. ಬೈ ದ ವೇ, ಒಂದಿಬ್ರು ಶ್ರೋತೃಗಳು ಅವಾಗಿಂದ ಫೋನ್ ಲೈನ್ ಅಲ್ಲಿ ಕಾಯ್ತಾ ಇದ್ದಾರೆ, ಅವ್ರನ್ನ ಏರಿಗೆ ತಗೊಳ್ಳೋಣ. ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಯಾರು ಮಾತಾಡ್ತಾ ಇದ್ದೀರಾ? ಹಲೋ, ವಿನೋದ್ ಲೈನ್ಗೆ ಹೋಗೋಣ. ವಿನೋದ್, ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಯಾರು ಮಾತಾಡ್ತಾ ಇದ್ದೀರಾ? ಲಕ್ಷ್ಮೀ ರಾವ್. ಲಕ್ಷ್ಮೀ ಅವರೇ, ಚಕ್ರವರ್ತಿ ಅವರೇ ಮಾತಾಡಿ. ಹಲೋ, ನಮಸ್ತೆ. ನಮಸ್ಕಾರ. ನಿಮ್ ಮಾತನ್ನ ಕೇಳ್ತಾ ಇದ್ರೇನೆ ಜೋಶ್ ಚೆನ್ನಾಗಿ ಬರ್ತಾ ಇದೆ. ಧನ್ಯವಾದ. ಇದೆ, ಇನ್ನು ಹೆಚ್ಚಾಗ್ತಾ ಇದೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ರೂ ಚಿಕ್ಕವಾಗಿಂದನೂ ಸ್ವಯಂ ಸೇವಕಿ, ಸೊ ಹಾಗಾಗಿ ನಮ್ಮಲ್ಲಿ ಏನು ಚೇಂಜ್ ಆಗೋದಿಲ್ಲ. ಆದ್ರೆ ಈಗಿನ ಯಂಗರ್ ಜನರೇಷನ್ ಅವರಿಗೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ನೀವು ಯಾವ ತರ ಡಿಜಿಟಲ್ ವರ್ಷನ್ ಅಲ್ಲಿ ಏನಾದ್ರೂ ಮಾಡ್ತಾ ಇದ್ದೀರಾ? ಅದಕ್ಕೇನಾದ್ರು ಒಂದು ಪ್ರಯತ್ನ ನಡೆದಿದೆಯಾ ಅಂತ ಕೇಳ್ಬೋದಾ? ಬಹಳ ಸಂತೋಷಮ್ಮ. ನಮ್ದು ಟೀಮ್ ಇದೆ ಯುವ ಬ್ರಿಗೇಡ್ ಅಂತ. ಯುವ ಬ್ರಿಗೇಡ್ ನ 4 ವಿಂಗ್ ಇದೆ. ನಾನು ಎಲ್ಲದಕ್ಕೂ ಡೀಟೇಲಿಗೆ ಹೋಗಲ್ಲ, ಬಟ್ ನೀವು ಕೇಳಿದ್ರಿಂದ ಅದರಲ್ಲಿ 4ನೇ ವಿಂಗು ಡಿಜಿಟಲ್ ಸಂಸ್ಕಾರ ಅಂತ ಇದೆ. ನಾನು ಡಿಜಿಟಲ್ ಸಂಸ್ಕಾರ ಅನ್ನೋ ಹೆಸರು ವಿಂಗಿಗೆ ಇಟ್ಟಾಗ ತುಂಬಾ ಜನ ನಕ್ಕಿದ್ರು. ಡಿಜಿಟಲ್ ಮತ್ತು ಸಂಸ್ಕಾರ ಎರಡು ಎಕ್ಸ್ಟ್ರೀಮ್ ಪೋಲ್ಸ್, ಅವೆರಡನ್ನು ಒಂದ್ ಕಡೆ ಹೆಂಗ್ ಸೇರಿಸ್ತೀರಾ ಅಂತ. ಬಟ್ ನಮ್ಮ ಉದ್ದೇಶ ಇದ್ದಿದ್ದು ಇವತ್ತಿನ ತರುಣ ವರ್ಗ, ಅವರು ಫೇಸ್ಬುಕ್ ಅಲ್ಲಿ ಇರ್ತಾರೆ, ವಾಟ್ಸಪ್ ಅಲ್ಲಿ ಇರ್ತಾರೆ, ಹೈಕ್ ಅಲ್ಲಿ ಇರ್ತಾರೆ, ಟ್ವಿಟರ್ ಅಲ್ಲಿ ಇರ್ತಾರೆ. ಬಿಟ್ಟು ಬನ್ನಿ ಅಂದ್ರೆ ನಮ್ಮನ್ನೇ ಬಿಟ್ಟು ಹೋಗ್ತಾರೆ. ಅದಕ್ಕೆ ಅವರಿಗೆ ಅದು ಇರಬೇಕು, ಅದರ ಮೂಲಕ ಸಂಸ್ಕಾರದ ಬೋಧೆ ಆಗ್ಬೇಕು, ರಾಷ್ಟ್ರಭಕ್ತಿಯ ಬೋಧೆ ಆಗ್ಬೇಕು ಅಂತ ಒಂದು ಟೀಮ್ ಕಟ್ಟಿದ್ದು. ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 10,000 ಜನ ಇದ್ರಲ್ಲಿ ನಾವಿದ್ದೀವಿ. ಬಹಳ ಖುಷಿ ಇದೆ. ಒಂದು ಖುಷಿಯಾದ ಸಂಗತಿ ಹೇಳ್ತೀನಿ ನಿಮ್ಗೆ. ಈ ಬಾರಿ ನವೆಂಬರ್ 1ನೇ ತಾರೀಕು ನಾವೊಂದು ಸಂಕಲ್ಪ ಮಾಡಿದ್ವಿ. ಟ್ವಿಟರ್ ನಲ್ಲಿ ನ್ಯಾಷನಲ್ ಟ್ರೆಂಡ್ ಮಾಡಬೇಕು, ಕನ್ನಡವೇ ಸತ್ಯ ಅಂತ. ಅದನ್ನ ಇಟ್ಕೊಂಡು ವರ್ಕ್ ಮಾಡಬೇಕು ಅಂತ ನಾವು ಅದನ್ನ ಪ್ರಯತ್ನ ಪಟ್ವಿ. ಕನ್ನಡವೇ ಸತ್ಯ ಅನ್ನೋದು ನ್ಯಾಷನಲ್ ಟ್ರೆಂಡ್ ಅಲ್ಲಿ ನಂಬರ್ 1 ಆಗಿ 10 hours ಇತ್ತು. ನಿಮ್ಗೊಂದು ಕನ್ನಡದಲ್ಲೇ ಇರುವಂತ ಒಂದು ಟ್ರೆಂಡ್ ಅನ್ನು ನೋಡ್ಲಿಕ್ಕೆ ಸಿಕ್ಕೋದು ಬಹುಶಃ ನನಗನ್ಸುತ್ತೆ ನಮ್ ಜೀವನದ ಮಹಾಭಾಗ್ಯ ಅಂತ. ನೋಡ್ಲಿ, ಅದೊಂಥರ ಖುಷಿ ಅಂತ. ಆ ತರದೊಂದು ಪ್ರಯತ್ನವನ್ನು ನಾವು ಮಾಡ್ತಿದ್ವಿ. ತರುಣರನ್ನ ಇದನ್ನು ಜೋಡಿಸ್ತಾ ಇದ್ದೀವಿ ಮತ್ತು ಎಲ್ಲಾ ಪ್ರಯತ್ನಗಳನ್ನು ಡಿಜಿಟಲ್ ಮೂಲಕ ಮಾಡ್ತಾ. ಇವತ್ತು ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ 1,500 ಜನರನ್ನ ನಾವು ಕರಪತ್ರ ಇಲ್ಲದೆ, ಬ್ಯಾನರ್ ಇಲ್ಲದೆ ಸೇರಿಸಬಲ್ಲಂತ ವಾತಾವರಣವನ್ನ ಡಿಜಿಟಲ್ ಸಂಸ್ಕಾರ ಮೂಲಕ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಅಷ್ಟರ ಮಟ್ಟಿಗೆ ಇದೊಂದು ಸ್ಟ್ರಾಂಗ್ ಬೇಸ್ ಆಗಿ ಕಟ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತೆ ಇವತ್ತು ನಮ್ಗೆ ಎಲ್ಲ ವಿಡಿಯೋಗಳು ಲೈವ್ ಆಗ್ತವೆ, ಎಲ್ಲ ಮಾತುಕತೆಗಳು, ನಾವೇನ್ ಚರ್ಚೆ ಮಾಡ್ತೀವಿ ಎಲ್ಲ ಆಗ್ತವೆ. ಮತ್ತು ಒಂದು ಸಂತೋಷದ ಸುದ್ದಿ ನಿಮ್ಗೆ ಕೊಡಬೇಕು ಅಂತಂದ್ರೆ, ಕೆಲವೇ ದಿನದಲ್ಲಿ ಯುವ ಲೈವ್ ಅಂತ ನಾವು FB ಲೈವ್ ಚಾನೆಲ್ ಕೂಡ ಶುರು ಮಾಡ್ಬೇಕು ಅಂತಿದ್ದೀವಿ. ಸೊ ದಟ್ ಎಲ್ರನ್ನೂ ಕೂಡ ಈ ಮೂಲಕ ಅಟ್ರಾಕ್ಟ್ ಮಾಡ್ಬೇಕು. ನಾವು ಯಾವುದೋ ಒಂದು ಚಾನೆಲ್ಗೆ, ಯಾವುದೋ ಒಂದು ಮಾಧ್ಯಮಕ್ಕೆ ಕಾಯ್ದೆ ಇರುವಂತ ಟೆಕ್ನಾಲಜಿನ ಬಳಸ್ಕೊಂಡು ನಮ್ಮ ವಿಚಾರವನ್ನ ಅತ್ಯಂತ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಡಿಜಿಟಲ್ ಮೂಲಕ ಖಂಡಿತ ಮಾಡ್ತಾ ಇದ್ದೀವಿ. ದಟ್ಸ್ ಆಸಮ್ ಚಕ್ರವರ್ತಿ ಅವರೇ. ಖಂಡಿತ ಚಾನಲ್ ಶುರು ಮಾಡಿದಾಗ ನಮಗೆ ಖಂಡಿತ ತಿಳಿಸಿ. ನಮ್ಮ ಎಲ್ಲ ಶ್ರೋತೃಗಳ ಜೊತೆ ನಾವು ಸೇರಿಸೋದನ್ನ ಖಂಡಿತ ಬರ್ತದೆ. ಖಂಡಿತವಾಗಿ ಒಳ್ಳೆ ದಿವಸ ಬಂದು ಕರ್ತಾ ಇದ್ದೀರಾ ಇಲ್ಲಿಗೆ. ಕನ್ನಡೋತ್ಸವ ನಡೀತಾ ಇದೆ. ಈ ಮಂತ್ ಪೂರ್ತಿ ನವೆಂಬರ್ ನಲ್ಲಿ ಇದು ನಮ್ದು 4ನೇ ಕನ್ನಡ ರಾಜ್ಯೋತ್ಸವ ಅಟೆಂಡ್ ಮಾಡ್ತಾ ಇದ್ದೀವಿ. ಬೇರೆ ಮಾಡ್ತಾ ಇದ್ದೀವಿ. ವೆರಿ ನೈಸ್. ಲಕ್ಷ್ಮಿ, ನಿಮ್ಮ ಕನ್ನಡ ಪ್ರೇಮ, ದೇಶ ಪ್ರೇಮ ಸದಾಕಾಲ ಹೀಗೆ ಇರಲಿ. ಬೆಂಗಳೂರು ವಾಯ್ಸಿಗೆ ಕಾಲ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣ ಅವರಿಗೆ ಕಂಗ್ರಾಚುಲೇಷನ್. ತುಂಬಾ ಧನ್ಯವಾದಗಳು ಲಕ್ಷ್ಮಿ ಅವರೇ. ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ನಮ್ಮ ಮುಂದಿನ ಒಬ್ರು ಕಾಲರ್ ಇದ್ದಾರೆ, ಅವರ ಏನು ಅಂತ ಕೇಳೋಣ. ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಚಕ್ರವರ್ತಿ ಸೂಲಿಬೆಲೆ ಅವರು ಲೈನ್ ಅಲ್ಲಿ ಇದ್ದಾರೆ. ಯಾರು ಮಾತಾಡ್ತಾ ಇರೋದು? ನಮಸ್ಕಾರ, ನನ್ನ ಹೆಸರು ಸುತೇಜ್ ಅಂತ. ನಮಸ್ಕಾರ ಸುತೇಜ್ ಅವರೇ. ನಿಮ್ಮ ಪ್ರಶ್ನೆ ಚಕ್ರವರ್ತಿ ಅವರಿಗೆ ನೀವು ನೇರವಾಗಿ ಕೇಳ್ಬೋದು. ಧನ್ಯವಾದಗಳು. ಪ್ರಶ್ನೆಗಿಂತ ನಾನು
ಒಂಥರ ನಮ್ಮನ್ನ ಏನೋ ಸಮರ್ಪಿಸ್ಬೇಕು ಅಂತ ಅಷ್ಟೇ. Absolutely. ಅಲ್ಲಿದಾರಾ? ನಮಸ್ತೆ ನಮಸ್ತೆ, ನಾನು ಲೈನ್ ಅಲ್ಲಿ ಇದ್ದೀನಿ. ನಮಸ್ಕಾರ ನಮಸ್ಕಾರ. ಮೊದಲಿಗೆ ಚರಣ ಸ್ಪರ್ಶ ನಮನಗಳು. ದೊಡ್ಡ ಮಾತು. ಕೆಲಸ, ನಿಮ್ಮ ಉದ್ದೇಶ ತುಂಬಾ ಒಂಥರ ಹಾರ್ಟ್ ವಾರ್ಮಿಂಗ್. ಥ್ಯಾಂಕ್ ಯು. ಏನಂತಾರೆ ಅದಕ್ಕೆ, ನೀವು ಹೋಗ್ತಿರೋ ದಾರಿ ಮೇಕ್ಸ್ ಮಿ ಎಮೋಷನಲ್. ಬಟ್ ಐ ಥಿಂಕ್ ಇಟ್ಸ್ ವೆರಿ ವೆರಿ ಏನ್ ಹೇಳ್ತಾರೆ, ಸ್ಯಾಟಿಸ್ಫೈಯಿಂಗ್ ಟು ಸಿ ವಾಟ್ ಯು ಆರ್ ಡೂಯಿಂಗ್. ಬಟ್ ಒಂಥರ ಮೆಸೇಜ್ ಇಲ್ಲ, ಏನಿಲ್ಲ. ಬಟ್ ನಾನ್ ಹೇಳ್ತಿರೋದು, ನಿಮ್ಗೆ ಫಾಲೋವರ್ಸ್ ವರ್ಲ್ಡ್ ವೈಡ್ ಇದಾರೆ, ಎಲ್ಲಾ ಕನ್ನಡಿಗರು. ಐ ಥಿಂಕ್ ದೇ ಜಸ್ಟ್ ವಾಚ್ ವಾಟ್ ಯು ಆರ್ ಡೂಯಿಂಗ್, ಲಿಸನ್ ಟು ಯು ಫಾರ್ 5 minutes, ದೇ ಪ್ರಾಬ್ಲಿ ವಿಲ್ ಕನೆಕ್ಟ್ 100%. ಸೊ ಐ ಜಸ್ಟ್ ವಾಂಟ್ ಟು ಸೇ more power to you. Keep doing what you're doing. Thank you very much. And ತುಂಬಾ ಜನ, Thank you very much. ಥ್ಯಾಂಕ್ ಯು ರಘು. ನಂಗೆ ಬಹಳ ಖುಷಿ, ಯಾಕೆ ಅಂದ್ರೆ ತುಂಬಾ ಜನ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸ್ತಾ ಇರ್ತಾರೆ, ಸೆಕ್ಯೂರಿಟಿ ಥ್ರೆಟ್ ಇದೆ, ಅದಿದೆ ಇದಿದೆ ಅಂತ. ಆದ್ರೆ ಪ್ರೀತಿಯ ರಕ್ಷಣೆ ಒಂದಿದೆಯಲ್ಲ, ಇದನ್ನ ಯಾವ ಸೆಕ್ಯೂರಿಟಿಯು ಕೊಡ್ಲಿಕ್ಕೆ ಆಗಲ್ಲ ಅಂತ. ಅದು ಪ್ರೀತಿಯ ರಕ್ಷಣೆ ತುಂಬಾ ದೊಡ್ಡದು. ಅಂಡ್ ಸುತೇಜ್ ನಂಗೇನು ಹೇಳಿದ್ರು, ಅದು ಬಹುಶಃ ಒಂದು ಧೈರ್ಯ ತುಂಬಾ ಕೊಡುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ವೆರಿ ನೈಸ್. ನೀವ್ ಹೇಳಿದ್ದು ಅಕ್ಷರಶಃ ನಿಜ. ಪ್ರೀತಿಯ ಒಂದು ರಕ್ಷಣೆ ಕವಚ ನಮ್ಮನ್ನ ಕಾಪಾಡುತ್ತೆ. ಅಂಡ್ ಮೋರ್ ದನ್ ಎನಿಥಿಂಗ್ ಎಲ್ಸ್ ನನಗನ್ಸುತ್ತೆ ಚಕ್ರವರ್ತಿ ಅವರೇ, ಇಟ್ ಫೀಲ್ಸ್ ರೈಟ್. ಅಂದ್ರೆ ನಾವೇನ್ ಕೆಲಸ ಮಾಡ್ತಿದ್ವಲ್ಲ, ವೆನ್ ಇಟ್ ಫೀಲ್ಸ್ ರೈಟ್, ನಥಿಂಗ್ ಕ್ಯಾನ್ ಬೀಟ್ ಇಟ್. ನಥಿಂಗ್ ಕ್ಯಾನ್ ಬೀಟ್ ದಟ್. ಅದೇ ಒಂದು ಹುಮ್ಮಸ್. ನಿಜ ನಿಜ ನಿಜ. ಲೆಟ್ಸ್ ಮೂವ್ ಆನ್ ಟು ಅನದರ್ ಕಾಲರ್. ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಯಾರು ಮಾತಾಡ್ತಾ ಇದ್ದೀರಾ? ನಮಸ್ಕಾರ ರಾಜು, ನಾನು ವಿಶ್ವನಾಥ್ ಶರ್ಮಾ. ನಮಸ್ಕಾರ ವಿಶ್ವ ಶರ್ಮಾ ಅವರೇ. ಮೊದಲಿಗೆ ಕೃಷ್ಣ ಅವ್ರಿಗೆ ಬಹಳ ವೆಲ್ಕಮ್. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರ್ಲಿ. ಚಕ್ರವರ್ತಿ ಅವ್ರಿಗೆ ಆಶೀರ್ವಾದ ಕಳಿಸಿದ್ದೀನಿ. ನಾನು ಇದು ಟೋಸ್ಟ್ ಮಾಸ್ಟರ್ ಗೈಡ್ ಕಳಿಸಿದ್ದೀನಿ, ಓದಿ ಹೇಳ್ತೀನಿ. ಖಂಡಿತವಾಗಿ ಓದ್ತೀನಿ. ಚಕ್ರವರ್ತಿ ಅವರೇ, ಬದವೇ ನಿಮ್ಮ ಯುವ ಬ್ರಿಗೇಡ್ ನ ಒಬ್ರು ಮೆಂಬರ್ ಇಲ್ಲಿ ಮಾತಾಡ್ತಾ ಇದ್ದಾರೆ. ವಿಶ್ವ ಶರ್ಮಾ. ನಮಸ್ತೆ ಚಕ್ರವರ್ತಿ ಅವರಿಗೆ ನಮಸ್ಕಾರ. ನಿಮ್ಮ ಯುವ ಬ್ರಿಗೇಡ್ಗೆ ನಾನು ಸೀನಾಯಿ ಮೆಂಬರ್ ಅಂತ. ನಾನು ಅಮೆರಿಕದಲ್ಲಿ ಇದ್ದು ಈಗ ಕೊನೆಗೆ ಬೆಂಗಳೂರಿಗೆ ಬಂದಿದ್ದೀನಿ. ರೇಡಿಯೋ ಮೂಲಕ ಹಾಗೆ ಆಗ್ತಾ ಇದೆ. ಕೇಳ್ತಾ ಇದೆಯಾ? ಖಂಡಿತ ಕೇಳ್ತಾ ಇದೆ, ಹೇಳಿ. ಅದೇ, ನಾನು ಏನಿಲ್ಲ, ಇಲ್ಲಿ ಮೊದಲೆಲ್ಲ ಅಮೆರಿಕದಲ್ಲಿ 46 ವರ್ಷ ಇದ್ದು, ಈಗ ಮೈಸೂರು ಬಂದಿದ್ದೆ. ಆಗ ಏನೋ ಒಂದು ನಾನು ಒಂದು ನಿಂತರ ಕೆಲಸ ಮಾಡ್ತಿದ್ದೀನಿ. ಅಂದ್ರೆ ಅಷ್ಟೊಂದು ಇದಿಲ್ಲ, ಇನ್ನು ನಿಮ್ಗಿಂತ ಒಂದು ಕಮ್ಮಿ ಕೆಲಸ. ಅದು ರೀಲರ್ನಿಂಗ್ ಅವರ್ ಹೆರಿಟೇಜ್ ಆಸ್ ಇಟ್ ಈಸ್ ಅಂತ. ಮೊದಲೇ ಯಾರು ಕೇಳಲ್ಲ, ಅದ್ರ ಮುಂದೆ ಯಾರು ಕೇಳಲ್ಲ, ಅದಕ್ಕೋಸ್ಕರ ಇಟ್ಕೊಳ್ಳೋದು. ಆವಾಗ ನಿಮ್ಮ ಯುವ ಬ್ರಿಗೇಡ್ನವರು ಒಂದೆರಡು ಮಾಡ್ತಾ ಇದ್ರು. ಅದರಲ್ಲಿ ಗಣಪತಿ ಮಣ್ಣಿನಲ್ಲಿ ಮಾಡಿ ಅಂತ ಒಂದು. ಹೌದು, ಮಣ್ಣೆ ಗಣಪ, ಮಣ್ಣಿನ ಗಣಪ ಅಂತ ನಾನು ಮಣ್ಣಿನ ಗಣಪತಿಗೆ ಅದಕ್ಕೆ ನಾನು ಸ್ವಲ್ಪ ಶಾಸ್ತ್ರ ಆಧಾರ ಕೊಟ್ಟು ಕಳಿಸಿದ್ದೆ ಅವ್ರಿಗೆ. ಸರಿ ಸರಿ ಸರಿ. ಮತ್ತೆ ಕನಕನ ನಡೆ ನಡೆಸ್ತಾ ಇದ್ರು. ಹೌದು, ಅದಕ್ಕೂ ಸ್ವಲ್ಪ ಜಾತಿ ಮೇಲೆ ಆಧಾರ ಕೊಟ್ಟು ಕಳಿಸಿದ್ದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಬಹಳ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಪ್ರಶ್ನೆ ಇತ್ತು ಅಲ್ವಾ ಸರ್, ನಿಮ್ಮ ದೀಪಾವಳಿ ಫೈರ್ ಕ್ರಾಕರ್ಸ್ ಬಗ್ಗೆ ಒಂದು. ಹೌದು, ಅದನ್ನ ಇದೇ ತರ ಇನ್ನೊಂದು ನಾವು ಮಾಡ್ತಿರೋ ಕೆಲಸ ಇಲ್ಲಿ ನಮ್ಮ ಹಬ್ಬ ಹರಿದಿನಗಳಿಗೆ ಏನು ಆಧಾರ ಇದೆ, ಹೇಗೆ ಸರಿಯಾಗಿ ಮಾಡೋದು ಅಂತ ಒಂದು ಮಾಡ್ತಾ ಇದ್ವಿ. ಭಾರತೀಯರ ಹಬ್ಬ ಹರಿದಿನಗಳು ಅಂತ ಒಂದು ದೊಡ್ಡ ಗ್ರಂಥನೂ ಇದೆ ವಿಚಾರಗಳಿಗೆ. ಅದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಅದನ್ನು ನಮ್ಮ ಜನಗಳಿಗೆ ಹರಿಸಿರ್ತೀವಿ. ಆ ವಿಚಾರಧಾರೆಯಲ್ಲಿ ದೀಪಾವಳಿಗೆ ಇಲ್ಲಿ ಕೂತಿದ್ವಿ, ಬೆಂಗಳೂರಿನಲ್ಲಿ ಬೆಳ್ಳೆಸಲಿನಲ್ಲಿ ಕೂತಿದ್ದೆ. 5 ದಿನ ಟಿವಿ ಎಲ್ಲ ಕಿತ್ತು ಹೋಗುವಂಗೆ ಪಟಾಕಿ ಹೊಡಿತಾರೆ. ಪಾಪ ಯಾರೋ ಇದ್ರು ವೃದ್ಧರು ಹಾಸ್ಪಿಟಲ್ ಸೇರ್ಕೊಳ್ಬೇಕಾಯ್ತು. ಅದಕ್ಕೆ ನಮ್ದು ನಮ್ಮ ರಘು ಅರ್ಜುನ ಒಂದು ಪ್ರಶ್ನೆ ಕಳಿಸಿದೆ. ಏನು ಅಂದ್ರೆ, ಈ ದೀಪಾವಳಿಯಲ್ಲಿ ಈ ಪಟಾಕಿ ಹೊಡೆಯೋದು ನಮ್ಮ ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ. ಅದನ್ನ ಜನಗಳಿಗೆ ಹೇಗೆ ತಿಳಿಸೋದು, ನಿಮ್ಮ ಇದರಲ್ಲಿ ಇಷ್ಟು ಕೆಲಸ ಮಾಡ್ತಿದ್ದೀರಲ್ಲ ಅಂತ ನನ್ನ ಪ್ರಶ್ನೆ. ಒಂದು ದೊಡ್ಡ ಕ್ಯಾಂಪೇನ್ ನಡೀತಿದೆ ಈ ಕುರಿತಂತೆ ಸರ್. ಇದರಲ್ಲಿ 2 ಪಾರ್ಟ್ ಇದೆ. ಅಫ್ಕೋರ್ಸ್ ನಾನು ಕೂಡ ಯಾವತ್ತೂ ಪಟಾಕಿ ಹೊಡೆಯಲ್ಲ, ನಾನು ಪಟಾಕಿಗಳಿಂದ ದೂರ. ಆದ್ರೆ ಪಟಾಕಿ ಅನ್ನೋದು ಒಂದು ಉತ್ಸವದ, ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿಬಿಡುತ್ತೆ. ನೀವು ಒಟ್ಟಾರೆ ಪಟಾಕಿಯನ್ನ ವಿರೋಧಿಸೋದು ಬಹಳ ಒಳ್ಳೇದು. ದೀಪಾವಳಿಯ ಸಂದರ್ಭದ ಪಟಾಕಿ ಅಲ್ಲ ಅಂತ. ದೀಪಾವಳಿ ಸಂದರ್ಭದಲ್ಲಿ ಏನ್ ಪಟಾಕಿ ಹೊಡಿತಾರೋ ಅದಕ್ಕಿಂತ ಹೆಚ್ಚು ಪಟಾಕಿ ಎಲೆಕ್ಷನ್ ರಿಸಲ್ಟ್ ಬಂದಾಗ ಹೊಡಿತಾರೆ.
ಅದಕ್ಕಿಂತ ಹೆಚ್ಚು ಪಟಾಕಿ ಬೇರೆ ಬೇರೆ ಟೈಮ್ ನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊಡಿತಾರೆ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ದೀಪಾವಳಿ ಪಟಾಕಿ ಅನ್ನೋದನ್ನೇ ಒಂದು ಹೈಲೈಟ್ ಮಾಡೋದಿದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡುವಂತ ಒಂದು ಪ್ರಯತ್ನ ಅಂತ ಒಂದು ಎಲ್ರಿಗೂ ಒಂದು ಈ ವಿಚಾರದಲ್ಲಿ ಒಂದು ಬೇಜಾರಿದೆ. ನಾನಂತೂ ಪಟಾಕಿ ಹೊಡೆಯಲ್ಲ, ನನ್ನ ಪಟಾಕಿಯ ವಿರೋಧಿ ಕೂಡ ಹೌದು. ಆದ್ರೆ ಜನರಿಗೆ ತುಂಬಾ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೀವಿ. ದೀಪಗಳನ್ನ ಹೊತ್ತಿಸೋದು, ದೀಪಗಳನ್ನ ಬೆಳೆಸೋದು. ಈ ಬಾರಿ ಅಂತೂ ಆಂಟಿ ಚೈನಾ ವೇವ್ ಇಲ್ಲಿ ತುಂಬಾ ದೊಡ್ಡದಾಗಿ ಪಿಕಪ್ ಆದಾಗ ಅನೇಕರು ಮಣ್ಣಿನ ಹಣತೆಗಳನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಅದನ್ನು ಹೊತ್ತಿಸ್ಬೇಕು, ಅದನ್ನ ಬೆಳಗಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ಒಂದ್ ದೊಡ್ಡ ಪ್ರಯಾಸ ಈ ದಿಕ್ಕಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದ್ರೆ ನಾವ್ ಇದನ್ನ ತುಂಬಾ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡ್ಬೇಕು. ಯಾಕೆಂದ್ರೆ ಇದರಲ್ಲಿ ಯಾವುದೋ ಒಂದು ಧರ್ಮವನ್ನ ಅದನ್ನ ಪ್ರತ್ಯೇಕವಾಗಿ ನೋಡುವಂತ ಒಂದು ಪ್ರಯತ್ನ ಏನಿದೆ ಅದು ಸ್ವಲ್ಪ ಗಂಭೀರವಾಗಿ ಬರುತ್ತೆ. ಅದಕ್ಕೆ ಎಲ್ರನ್ನೂ ಸೇರಿಸ್ಕೊಂಡು ತೆಗೆದುಕೊಂಡು ಹೋಗುವಂತ ಒಂದು ಪ್ರಯತ್ನ ಇದೆ. ಬಹುಶಃ ಕಾಲಕ್ರಮದಲ್ಲಿ ಸಮಾಜವೇ ಇದ್ರ ಬಗ್ಗೆ ಯೋಚನೆ ಮಾಡುತ್ತೆ. ವೆರಿ ನೈಸ್. ಅದನ್ನು ಕೇಳಿ ನಾವು ಒಂದು ಬೇಗ ಹೇಳ್ಬಿಡ್ತೀನಿ. ಅದನ್ನು ಆ ವಿಚಾರವನ್ನು ಕೇಳಿದ್ದೀನಿ. ಅದನ್ನು ಸಲಹೆ ಏನು ಇಲ್ಲವೇ ಇಲ್ಲ ಅದಕ್ಕೆ. ಒಬ್ಬ ಪರಿಸರ ಹಾಳು ಮಾಡ್ತಾನೆ, ನಾನು ಹಾಳು ಮಾಡ್ತೀನಿ, ನನಗೇನು ಗೊತ್ತಿಲ್ಲ ಅನ್ನೋದು ಸರಿಯಾದ ಹಾಗೆ. ಅದಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ಆ ಹಬ್ಬದ ವೈಶಿಷ್ಟ್ಯದಲ್ಲಿ ಈ ತರ ಪಟಾಕಿ ಹೊಡೆಯೋದು ಅಂತ ಎಲ್ಲೂ ಇಲ್ಲ. ಅದು ವಿಚಾರ. ಇನ್ನು ಹಿಂದೂಗಳಿಗೆ ಇದು ಮಾಡ್ಬೋದು ಅಂದ್ರೆ ಆ ಗಲಾಟೆ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಇಲ್ಲದನ್ನು ಮಾಡ್ತಾ ಇದ್ದೀವಲ್ಲ ಅದ್ರ ವಿಚಾರ ಅದು ಅದ್ರ ಮೇಲೆ ಇನ್ನು ವರ್ಷ ಅದು ಹೊಸ ವರ್ಷ ಕಾರಿಸ್ತಾರೆ, ಇನ್ನೊಂದು ಕಾರಿಸ್ತಾರೆ, ಅದನ್ನ ನೋಡೋದು ಅದು ಬೇರೆ ಕಥೆ ಇದೆ. ಅದು ಕಂಟ್ರೋಲ್ ಆಗಿ ಮಾಡ್ತಾರೆ, ಎಲ್ಲ ಮನೆಯಲ್ಲಿ ಹಾಕ್ತಾರೆ. ಅದು ವಿಚಾರ ಬರೀತೀನಿ, ನಿಧಾನಕ್ಕೆ ಬರೀತೀನಿ. ಬಹಳ ಥ್ಯಾಂಕ್ಸ್ ನಿಮ್ಗೆ. ನಾನು ಈಗ ಮತ್ತೊಮ್ಮೆ ಇವ್ರಿಗೆ ಕೃಷ್ಣ ಅವ್ರಿಗೆ ವೆಲ್ಕಮ್ ಹೇಳಿ ನಾನು ನಿಲ್ಲಿಸ್ತೀನಿ. ಚಕ್ರವರ್ತಿ ಅವರೇ, ಕೃಷ್ಣ ಅವ್ರದ್ದು ಮೊದಲನೇ ಎಪಿಸೋಡ್ ಇದು ಆರ್ಜೆ ಆಗಿ, ಹಾಗಾಗಿ ಎಲ್ಲ ಜನರು ಥ್ಯಾಂಕ್ ಯು ಚಕ್ರವರ್ತಿ ಅವರೇ. ನಮ್ಮ ಮುಂದಿನ ಕಾಲರ್ ಈಗ ಲೈನ್ ಅಲ್ಲಿ ಇದ್ದಾರೆ. ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಯಾರು ಮಾತಾಡ್ತಾ ಇರೋದು? ನನ್ನ ಹೆಸರು ವಿಕ್ರಮ್ ಹೊಳ್ಳ ಅಂತ ಸನ್ನಿವೇಲಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ವಿಕ್ರಮ್ ಅವರೇ. ಚಕ್ರವರ್ತಿ ಅವ್ರ ಲೈನ್ ಅಲ್ಲಿ ಇದ್ದಾರೆ, ನಿಮ್ಮ ಪ್ರಶ್ನೆ ಅವ್ರಿಗೆ ನೇರವಾಗಿ ಕೇಳ್ಬಹುದು. ಖಂಡಿತ. ಚಕ್ರವರ್ತಿ ಸೂಲದಲ್ಲಿ ಅವರಿಗೆ ನನ್ನ ನಮಸ್ಕಾರಗಳು. ನಿಮ್ಮ ಅಭಿಮಾನಿಗಳಲ್ಲಿ, ಹಿತೈಷಿಗಳಲ್ಲಿ ನಾನು ಒಬ್ಬ. ನಿಮ್ಮ ವಿಚಾರಗಳು, ಭಾಷಣಗಳು, ನಿಮ್ಮ ಯುವ ಬ್ರಿಗೇಡ್ ನನ್ನೊಳಗಿರೋ ದೇಶಾಭಿಮಾನನ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ದಾರಿ ತೋರಿಸಿದೆ. ನಿಮ್ಗೆ ಮತ್ತೆ ನಿಮ್ಮ ಯುವ ಬ್ರಿಗೇಡ್ಗೆ ನನ್ನ ಧನ್ಯವಾದಗಳು. ಒಂದು ಪ್ರಶ್ನೆ ಇದೆ. ನಮ್ಮ ಶಾಲೆಗಳಲ್ಲಿರೋ ಇತಿಹಾಸದ ಟೆಕ್ಸ್ಟ್ ಬುಕ್ ಗಳನ್ನ ಓದಿದ್ರೆ ಅದನ್ನ ಹರಿದು ಬಿಸಾಕುವಷ್ಟು ಕೋಪ ಬರುತ್ತೆ. ನಮ್ಮ ಇತಿಹಾಸ, ನಮ್ಮ ಬಗ್ಗೆ ಹೆಮ್ಮೆ ತರೋ ತರ ಬರೆಯೋದನ್ನ ನಮ್ಮ ಜೀವಮಾನದಲ್ಲಿ ನೋಡಕ್ ಆಗತ್ತಾ? ಇದ್ರ ಬಗ್ಗೆ ಯಾವುದೇ ತರ ಸಂಘಟನೆಗಳಾಗಲಿ ಹೋರಾಟವಾಗಲಿ ಕಾಣ್ ಬರ್ತಿಲ್ಲ. ಇದ್ರದ್ದು ನಿಮ್ಮ ಅನಿಸಿಕೆ ಏನು? ಈ ದಿಕ್ಕಿನಲ್ಲಿ ನಿಮ್ಮ ನಡೆ ಏನು ಅಂತ ನಾನು ರೇಡಿಯೋದಲ್ಲಿ ದೊಡ್ಡ ಪ್ರಯತ್ನ ಆಗಿದೆ. ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ ಕೌನ್ಸಿಲ್ ಇತ್ತು. ಸ್ವಾತಂತ್ರ್ಯ ಬಂದಾಗಲಿಂದ ಈ ಕೌನ್ಸಿಲ್ ನಲ್ಲಿ ಈ ದೇಶದ ಕುರಿತಂತೆ ಬೇರೆ ತರ ಯೋಚನೆ ಮಾಡೋರೇ ಅಲ್ಲಿ ಕೂತಿದ್ರು. ಮೇ ಬಿ ಐ ಕ್ಯಾನ್ ಕಾಲ್ ದಿಮ್ ಅವರು ಎಡಪಂಥೀಯ ಚಿಂತಕರಿದ್ರು, ಅದರಲ್ಲಿ ಬುದ್ಧಿಜೀವಿಗಳು ಅನ್ಸ್ಕೊಂಡವರಿದ್ರು. ಅವರು ರಷ್ಯನ್ ಚಿಂತನೆಗಳಿಂದ, ಚೀನಿ ಚಿಂತನೆಗಳಿಂದ ಪ್ರಭಾವಿತಗೊಂಡವರಿದ್ರು. ಇವರೆಲ್ಲರೂ ಕೂತ್ಕೊಂಡು ತಮಗೆ ಬೇಕಾದ ಇತಿಹಾಸವನ್ನಲ್ಲಿ ಬರೆದು ಭಾರತವನ್ನ ಕೆಟ್ಟದಾಗಿ ಚಿತ್ರಿಸುವಂತ ಪ್ರಯತ್ನ ರೆಗ್ಯುಲರ್ ಆಗಿ ಮಾಡ್ತಿದ್ರು. ಈಗೇನ್ ಹೊಸ ರೆಜಿಮ್ ಏನ್ ಗವರ್ಮೆಂಟ್ ಬಂದಿದೆ, ಅದು ಮೊದಲು ಮಾಡಿದ ಕೆಲಸ ಈ ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್, ಅದ್ರಲ್ಲಿ ಇಷ್ಟು ದಿನ ಪಟ್ಟಭದ್ರ ಹಿತಾಸಕ್ತಿಗಳಾಗಿ ಕೂತಿದ್ದವ್ರನ್ನ ಹೊರಗೆ ತೆಗೆದು ಹಾಕಿದ್ದಾರೆ, ಹೊಸಬರನ್ನು ತಂದಿದ್ದಾರೆ. ಈ ಹೊಸಬರು ಕಳೆದ ಅನೇಕ ವರ್ಷಗಳಿಂದ ಈ ತರ ಚಿಂತನೆ ಮಾಡಿದವರು. ಸುಮ್ನೆ ಹೇಳ್ಬೇಕು ಅಂತಂದ್ರೆ ಆರ್ಯರ ಆಕ್ರಮಣ ಭಾರತದ ಮೇಲೆ ಆಯ್ತು ಅಂತ ಇವ್ರು ಹೇಳಿದ್ರು. ಹರಪ್ಪ ನಾಶ ಆಗಲಿಕ್ಕೆ ಆರ್ಯರ ಆಕ್ರಮಣವೇ ಕಾರಣ ಅಂತ. ಆದ್ರೆ ಜಗತ್ತೆಲ್ಲ ಹೇಳ್ತಿದೆ ಹರಪ್ಪ ನಾಶ ಆಯ್ತು ಅನ್ನೋದಕ್ಕೆ ಏನು ಪುರಾವೆ ಇಲ್ಲ ಅಂತ. ಆದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇವತ್ತು ಭಾರತೀಯ ಇತಿಹಾಸಕಾರರು ಇದೇ ದಿಕ್ಕಲ್ಲಿ ಮಾತನಾಡ್ತಾರೆ. ಆರ್ಯರ ಆಕ್ರಮಣದ ಕುರಿತಂತೆ RS ಶರ್ಮಾ ತರದವರು, ಆರ್ಯರ ಆಕ್ರಮಣದ ಕುರಿತಂತೆ ನಮ್ಮ ನವರತ್ನ ರಾಜಾರಾಮ್ ಅವರು, ಬೆಂಗಳೂರಿನವರೇ ಇನ್ಫ್ಯಾಕ್ಟ್ ಅವರು ಕೂಡ, ಈ ತರದವರೆಲ್ಲರೂ ತುಂಬಾ ಅಥಾರಿಟೇಟಿವ್ ಆಗಿ ಮಾತನಾಡಬಲ್ಲರು. ಅವರನ್ನ ಯಾವುದೇ ಯೂನಿವರ್ಸಿಟಿಗೆ ಇವ್ರು ಕರೆಯೋದೇ ಇಲ್ಲ. ಯಾಕೆಂದ್ರೆ ಇವರು ನಂಬಿಕೊಂಡ ಸಿದ್ಧಾಂತಗಳನ್ನೆಲ್ಲ ಹೊಡೆದು ಬಿಸಾಕಿ ಸತ್ಯವನ್ನ ಹೇಳಬಲ್ಲಂತವ್ರು ಅವರು ಅಂತ. ಆದ್ರೆ ಈಗೇನಾಗಿದೆ, ಒಂದು ಹೊಸ ಬದಲಾವಣೆ ಬರ್ತಿದೆ. ಅದಕ್ಕೆ ಹೇಳ್ತಿದ್ದೀನಲ್ಲ, ಒಳ್ಳೆ ದಿನಗಳು, ಒಳ್ಳೆ ಕಾಲಗಳು ಬರ್ತಾ ಇದೆ. ಆ ಒಳ್ಳೆ ಕಾಲದಲ್ಲಿ ಇದು ಒಂದು 60-70 ವರ್ಷಗಳ ಕಾಲದ ಏನಿತ್ತು ಅದೊಂಥರ ಬೇರೆ ತರದ ಪೀರಿಯಡ್ ಇತ್ತು. ಆದ್ರೆ ಈಗ ಆ ತರದೊಂದು ಚಿಂತನೆ ಶುರುವಾಗಿದೆ. ಮತ್ತೆ ಎರಡನೇದು, ಒಂದು ರೆವಲ್ಯೂಷನ್, ಒಂದು ಮ್ಯಾಸಿವ್ ರೆವಲ್ಯೂಷನ್ ಈ ಮಾಹಿತಿ ಯುಗದ ಹೆಂಗಾಗಿದೆ ಅಂದ್ರೆ, ನೀವು ಯಾರೋ ಹೇಳ್ಕೊಟ್ಟಿದ್ದೀರಿ, ಇನ್ನು ಮುಂದೆ ಕೇಳಬೇಕಾದ ಅಗತ್ಯ ಇಲ್ಲ ಅಂತ. ನಿಮ್ಗೆ ಸೋಷಿಯಲ್ ಮೀಡಿಯಾ ಆ ಕ್ಷಣಕ್ಕೆ ಹೊಸತು ಮತ್ತು ಸತ್ಯವನ್ನ ಎರಡನ್ನೂ ಹೇಳಬಲ್ಲದು, ಅದಕ್ಕೆ ಬೇಕಾಗಿರುವಂತ ಪುರಾವೆಯನ್ನು ಒದಗಿಸಬಲ್ಲದು ಅಂತ ಬಂದ್ಮೇಲೆ ಇವೆಲ್ಲದಕ್ಕೂ ಒಂದು ಹೊಸ ಬದಲಾವಣೆ ಬಂದಿದೆ. ಹೀಗಾಗಿ ಬಹಳ ದೂರ ಇಲ್ಲ.
ನೀವು ಏನ್ ಸಂಕಟ ಪಡ್ತಿದ್ದೀರೋ ಬಹುಶಃ ನಿಮ್ಮ ಮಗ ಆ ಸಂಕಟ ಪಡಲ್ಲ ಅಂತ ನನಗನ್ಸುತ್ತೆ. ವೆರಿ ನೈಸ್. ದಟ್ಸ್ ವೆರಿ ಹಾರ್ಮಿಂಗ್. ಯಾಕಂದ್ರೆ ಬಹಳ ಜನರ ಮನಸ್ಸಿನಲ್ಲಿ ಇರುವಂತ ಪ್ರಶ್ನೆನೇ ಇದು. ನಮ್ಗೆ ಒಂದು ಸತ್ಯತೆ ಗೊತ್ತಿಲ್ಲ ಅಂದ್ರೆ, ಈಗ ಮಕ್ಕಳಿಗೆ ಪಾಪ ಏನ್ ಗೊತ್ತಿರುತ್ತಲ್ವಾ, ಅವ್ರ ಬ್ರೈನ್ ಏನ್ ತುಂಬ್ತಾರೋ ಅದೇ ನಿಜ ಅಂತ ಅನ್ಕೊಂಡ್ ಬೆಳೆದ್ಬಿಡ್ತಾರೆ. ಸೊ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಥ್ಯಾಂಕ್ ಯು ವಿಕ್ರಮ್ ಫಾರ್ ಆಸ್ಕಿಂಗ್ ದಟ್ ಕ್ವೆಶನ್. ಸ್ನೇಹಿತರೆ, ಇವತ್ತು ಮಾತಾಡ್ತಾ ಇದೀವಿ ನಾವು ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆ. ಇದು ಬೆಂಗಳೂರು ವಾಯ್ಸ್ ನ 94ನೇ ಎಪಿಸೋಡ್. ನೀವು ಕಾಲ್ ಮಾಡ್ಬೇಕಾದ್ರೆ, ಕ್ವೆಶನ್ ಕೇಳ್ಬೇಕಾದ್ರೆ ಈ ನಂಬರಿಗೆ ಕಾಲ್ ಮಾಡಿ 5107701550 510-770-1550. ಚಕ್ರವರ್ತಿ ಅವರೇ, ಈಗ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡಕ್ಕೆ ಬಹಳಷ್ಟಿವೆ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳಕ್ ಇಷ್ಟಪಡ್ತೀನಿ. ನಾನು ಕಾರ್ಗಿಲ್ ಕಥನ ಓದ್ತಾ ಇರ್ಬೇಕಾದ್ರೆ ನೀವು ಸುಭಾಷ್ ಕೌಲ್ ಬಗ್ಗೆ ಬಹಳ ಬರ್ದಿದ್ದೀರಾ. ಎಷ್ಟು ಚೆನ್ನಾಗಿ ನಂಗೆ ಲಿಟಲ್ ಬಿಟ್ ಅಬೌಟ್ ಸುಭಾಷ್ ಕೌಲ್. ಆಕ್ಚುಲಿ ಒಂದು ಕಾಲ್ಪನಿಕ ಚಿತ್ರ ತಗೊಂಡ್ ಬಂದೆ ನಾನು. ಆದ್ರೆ ಸುಭಾಷ್ ಕೌಲ್ ಅನ್ನೊಬ್ಬ ವ್ಯಕ್ತಿ ಇದ್ದಾರೆ. ನಾನು ಕಾಶ್ಮೀರಕ್ಕೆ ಹೋಗಿದ್ದಾಗ ಈ ಸೆಕ್ರೆಟರಿಯೇಟ್ ಅಲ್ಲಿ ಇದ್ದೆ, ಅವ್ರ ಮನೇಲಿ ಇದ್ದೆ ನಾನು. ಅವ್ರ ಮನೇಲಿ ಇದ್ದಾಗ ಅವರು ಆಕ್ಚುಲಿ ಪಂಡಿತರಾಗಿದ್ದು ಇವತ್ತು ಶ್ರೀನಗರದಲ್ಲಿ ಇರ್ತಾರೆ, ಜಮ್ಮುವಲ್ಲಿ ಅವ್ರ ಮನೆ ಇದೆ. ನಾನು ಅವ್ರ ಹತ್ರ ತುಂಬಾ ವಿಚಾರಗಳನ್ನ ಕಾಶ್ಮೀರಿ ಪಂಡಿತರ ಬಗ್ಗೆ ಚರ್ಚೆ ಮಾಡ್ತಿದ್ದೆ, ಕಾಶ್ಮೀರದ ಇಶ್ಯೂಸ್ ಏನು ಅಂತ ಕೇಳ್ತಿದ್ದೆ. ಅದೇನಾಯ್ತು, ಅವರು ನನ್ನ ಮೇಲೆ ಒಂದು ಅಚ್ಚಳಿಯದ ಪ್ರಭಾವ ಬೀರಿದ್ರು. ನೀವ್ ಏನ್ ಅನ್ಕೊಳ್ತಿದ್ರು ಅದಕ್ಕೆಲ್ಲ ನೆಗೆಟಿವ್ ಉತ್ತರನೇ ಕೊಟ್ಟಿದ್ದವ್ರು ಅವ್ರು ನಂಗೆ. ನಾನು ಏನೋ ಅನ್ಕೊಂಡು ಹೋಗ್ತಿದ್ದೆ, ಪಂಡಿತರ ಬಗ್ಗೆ ಏನೋ ಕೇಳ್ತಾರಂದೆ. ಬಟ್ ಅವ್ರು ಎಲ್ಲವನ್ನು ತಿರುಗಿ ಬಿಸಾಕಿ ನನ್ನೊಳಗೆ ಹೊಸ ಹುಡುಕಾಟಕ್ಕೆ ನನ್ನನ್ನು ಹಚ್ಚಿಬಿಟ್ರು. ಹೀಗಾಗಿ ಸುಭಾಷ್ ಕೌಲ್ ನನ್ಗೆ ಮರೀಲಿಕ್ಕೆ ಆಗ್ಲಿಲ್ಲ. ಅದೇನ ಥಾಟ್ ಈ ಇಡೀ ಇದಕ್ಕೆ ಸುಭಾಷ್ ಕೌಲ್ರನ್ನ ನಾಯಕರನ್ನಾಗಿಸಬೇಕು ಅಂತ. ಸೊ ಅವರನ್ನೊಬ್ಬ ಟೀಚರ್ ಅನ್ನಾಗಿ ಇಟ್ಕೊಂಡು ನಾನೇ ಸ್ಟೂಡೆಂಟ್ ಆಗಿದ್ದು ಅಲ್ಲಿ. ನಾನು ಅವ್ರ ಹತ್ರ ಪಾಠ ಕೇಳ, ಯಾಕಂದ್ರೆ ನನ್ನ ಮನಸ್ಸಲ್ಲಿ ತುಂಬಾ ದೊಡ್ಡ ಪರಿವರ್ತನೆ ತಂದವರಾಗಿದ್ದರಿಂದ ಇಡೀ ಕಾರ್ಗಿಲ್ ಕಥನವನ್ನು ಸುಭಾಷ್ ಕೌಲ್ರ ಬಾಯಲ್ಲಿ ಹೇಳಿಸ್ಬೇಕು ಅಂತ ನಾನೊಂದು ಪ್ರಯತ್ನ ಮಾಡಿದೆ. ತುಂಬಾ ಜನ ನಂಗೆ ಕೇಳ್ತಾರೆ ಸುಭಾಷ್ ಕೌಲ್ರು ಯಾರು ಸರ್ ಅಂತ. ನನಗೆ ಬಹಳ ಆಸೆ ಇದೆ ಸುಭಾಷ್ ಕೌಲ್ರನ್ನ ಆ ಕಾಲೇಜಿಂದ ಟ್ರಾನ್ಸ್ಫರ್ ಮಾಡಿಸಿ ಮತ್ತೊಂದು ಕಾಲೇಜಿಗೆ ಅವ್ರ ಪಂಡಿತರ ಕಥೆ ಹೇಳಿಸ್ಬೇಕು ಅವ್ರ ಹತ್ರ. ಸೊ ಈ ಪ್ರಯತ್ನ ಖಂಡಿತ ಬಹಳ ಸೊಗಸಾಗಿ ಬರ್ದಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಆ ಕ್ಯಾರೆಕ್ಟರ್ ತುಂಬಾ ನನಗೆ ಸುಭಾಷ್ ಕೌಲ್ರು ಹೊರಟ್ಬಿಡ್ತಾರ ಅಂತ ನನಗೆ ಬೇಜಾರಾಗಿತ್ತು ಅಂತ. ಅವರ ಬ್ಯಾಗ್ ನಲ್ಲಿ ಪಂಡಿತರ ಮೇಲಿರುವಂತ ಪುಸ್ತಕ ತೆಗೆದುಕೊಡುವಾಗ ಅವ್ರ ಪಂಡಿತ್ ಅಂತ ಗೊತ್ತಾಗುವಾಗ ನಂಗೆ ಮುಂದಿನದಕ್ಕೆ ತಯಾರಿ ಮಾಡ್ಕೊಳ್ತಿದ್ದೆ, ಮುಂದಿನ ಬರೀಬೇಕು ಅಂತ. ಟೈಮ್ ಸಿಗ್ತಾ ಇಲ್ಲ, ಅದರ್ವೈಸ್ ನಾನು ಇಷ್ಟೊತ್ತಿಗೆ ಅದನ್ನ ಕಂಪ್ಲೀಟ್ ಮಾಡ್ತಿದ್ದೆ. ಆ ಪ್ರಾಜೆಕ್ಟ್ ನಂಗೆ ಬಹಳ ಇಷ್ಟವಾಗಿರೋ ಪ್ರಾಜೆಕ್ಟ್ ಅದು. ವೆರಿ ನೈಸ್. ನಮ್ಮ ಮುಂದಿನ ಪ್ರಶ್ನೆ ಆಕ್ಚುಲಿ ಇವಾಗ ಕರೆಂಟ್ ಅಫೇರ್ಸ್ ಮೇಲೆ ಇದೆ. ಸ್ವಲ್ಪ ಜಾಸ್ತಿ ಡಿಸ್ಕಷನ್ ತಗೊಳ್ಳೋದ್ರಿಂದ ಒಂದು 30 ಸೆಕೆಂಡ್ ಟೈಮ್ ತಗೊಂಡು ಒಂದೆರಡು ಅನೌನ್ಸ್ಮೆಂಟ್ ಮಾಡ್ಬಿಡ್ತೀವಿ. ಮೊದಲಿಗೆ ನಮಗೆ ಚಕ್ರವರ್ತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟಂತ ರವಿರಾಜ್ ಪಂಗಲ್ ಅವರಿಗೆ ಬೆಂಗಳೂರು ವಾಯ್ಸ್ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ರವಿರಾಜ್, ನೀವು ಇಷ್ಟು ಒಳ್ಳೆ ಸಂಪರ್ಕನ ಕಲ್ಪಿಸಿಕೊಟ್ರಿ, ನಿಮ್ಗೆ ತುಂಬಾ ಧನ್ಯವಾದಗಳು. ಹಾಗೇನೆ ಸ್ನೇಹಿತರೆ, ಇವತ್ತು ಕನ್ನಡಕೂಟದ ಕಾರ್ಯಕ್ರಮ ಇದೆ, ದೀಪೋತ್ಸವ ಇದೆ ಇವತ್ತು. ಸಡಗರದಲ್ಲಿ ಎಲ್ಲಾ ತರ ತಯಾರಿ ನಡೀತಾ ಇದೆ. ತುಂಬಾ ಜನ ಕನ್ನಡಿಗರಿಗೆ ಗೊತ್ತು. ಆದ್ರೂ ಒಂದು ರಿಮೈಂಡರ್, ಇವತ್ತು 3 ಗಂಟೆ ಮಧ್ಯಾಹ್ನ ಕುಟ್ಲಿ ಕಾಲೇಜಲ್ಲಿ ದೀಪೋತ್ಸವ ಇದೆ. ಖಂಡಿತ ಮರಿದೆ ಪರಿವಾರ ಸಮೇತ ಹೋಗಿ ಎಂಜಾಯ್ ಮಾಡಿ. ಅತ್ಯಂತ ಯಶಸ್ವಿಯಾಗಿ ನಡೆದ ಈ ವರ್ಷ ಕಾರ್ಯಕ್ರಮಗಳ ಸರಣಿಯಲ್ಲಿ ಕೊನೆ ಕಾರ್ಯಕ್ರಮ ಇದು. ಇದನ್ನು ಕೂಡ ಅಷ್ಟೇ ಉತ್ತಮವಾದ ರೀತಿಯಲ್ಲಿ ಯಶಸ್ವಿಗೊಳಿಸೋಣ, ಎಲ್ಲರೂ ಬನ್ನಿ. ಹಾಗೆ ಸ್ನೇಹಿತರೆ, ನಮ್ಮ ಸ್ನೇಹಿತರು NRI ಕನ್ನಡಿಗರ ಒಬ್ರು ವೈಷ್ಣವಿಯ ಒಂದು ಒಳ್ಳೆ ಚಿತ್ರಣ ತೆಗೆದಿದ್ದಾರೆ. ಇದು ಒಂದು ಹೆಣ್ಣು ಏನು ಸಾಧನೆಗಳನ್ನು ಮಾಡಬಹುದು ಅಗೇನ್ಸ್ಟ್ ಆಲ್ ಆರ್ಟ್ಸ್ ಅಂತ ತೋರಿಸುವಂತ ಚಿತ್ರ. ಇವತ್ತು ಬೇ ಏರಿಯಾದಲ್ಲಿ ನವೆಂಬರ್ 20ನೇ ತಾರೀಕು ಬೇ ಏರಿಯಾದಲ್ಲಿ 2 ಕಡೆ ಟೌನ್ 3 ಸಿನಿಮಾಸ್ ಅಲ್ಲಿ 2 ಗಂಟೆಗೆ, ಶರಾ ಥಿಯೇಟರ್ಸ್ ನಲ್ಲಿ 5 ಗಂಟೆಗೆ ನಡೀತಾ ಇದೆ. ಬಂದು ವೀಕ್ಷಿಸಿ, ನಿಮ್ ಫೀಡ್ಬ್ಯಾಕ್ ಕೊಟ್ಟು ಎಲ್ಲರೂ ಬೆಂಬಲಿಸಿ. ಕೊನೆಯದಾಗಿ ಇನ್ನೊಂದು ಸಿನಿಮಾ ಇಲ್ಲೇ ನಾವು ತಯಾರು ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಂಗೆ ನಮ್ಮ ಪ್ರತಿಭಾನ್ವಿತ ಕನ್ನಡಕೂಟದ ಒಬ್ಬ ಸದಸ್ಯ ಸುಜಯ್ ರಾಮಯ್ಯ ಎಕ್ಸ್ರೋಡ್ಸ್ ಅನ್ನೋ ಒಂದು ಮೂವಿನ ಮಾಡ್ತಾ ಇದ್ದಾನೆ. ಅವನು ಅವನ ಗೆಳೆಯರೆಲ್ಲ ಸೇರಿ ಮಾಡ್ತಾ ಇರೋ ಮೂವಿಗೆ ಆಡಿಷನ್ಸ್ ಕಾಲ್ ಮಾಡಿದೀವಿ. ಯುಗಾ ಕ್ರಿಯೇಷನ್ಸ್ ಪೇಜ್ ನ ನೀವು ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಆಡಿಷನ್ಸ್ ಡೀಟೇಲ್ಸ್ ಸಿಗುತ್ತೆ. ಇದು ಇಟ್ಸ್ ಗೋಯಿಂಗ್ ಟು ಬಿ ವಂಡರ್ಫುಲ್ ಮೂವಿ. ನಿಮ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಖಂಡಿತ ನಿಮ್ಮ ಆಡಿಷನ್ ಎಂಟ್ರಿನ ಇವತ್ತೇ ಕರೆಸಿ ಫೇಸ್ಬುಕ್ ನಲ್ಲಿ ಯುಗಾ ಕ್ರಿಯೇಷನ್ಸ್ ಅಥವಾ ಬೆಂಗಳೂರು ವಾಯ್ಸ್ ಯಾವ್ದಾದ್ರು ಗ್ರೂಪ್ ನೀವು ನೋಡಬಹುದು. ಯುಗಾ ಯುವ ಸಂಭ್ರಮ. So with that, let's get back to the main discussion. ಸ್ನೇಹಿತರೆ, ಇವತ್ತು ಮತ್ತೊಮ್ಮೆ for those that have tuned in late, the number to call is 510-770-1550 510-770-1550. This is the 94th episode of Bengaluru Voice on Radio Zindagi.
ಇನ್ನೊಬ್ರು ಕಾಲರ್ ಇದ್ದಾರೆ. ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಯಾರು ಮಾತಾಡ್ತಿರೋದು? ನಮಸ್ಕಾರ ಸುಷ್ಮಾ, ಇಲ್ಲಿ ಸುಬ್ಬು ಪದ್ಮನಾಭ್ ಮಾತಾಡೋದು. ನಮಸ್ಕಾರ ಸುಬ್ಬು ಅವರೇ. ಚಕ್ರವರ್ತಿ ಅವರಿಗೆ ನಿಮ್ಮ ಪ್ರಶ್ನೆ ನೇರವಾಗಿ ಕೇಳಬಹುದು. ಚಕ್ರವರ್ತಿ ಸರ್, ನಿಮಗೆ ವಂದನೆಗಳು ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸುಬ್ರಹ್ಮಣ್ಯ ಜಿ, ಹೇಳಿ. ಈ ಡಿಮಾನಿಟೈಸೇಷನ್ ವಿಷಯವಾಗಿ ಅದ್ರಲ್ಲಿ ಬರುವಂತ ಅಡ್ವಾಂಟೇಜ್ ಏನಿದೆ ನಾವು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾ ಇದೀವಿ. ಬಟ್ ನಿಮ್ ಭಾಷೆ ತಿಳ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ. ಏನೇನು ಅಡ್ವಾಂಟೇಜಸ್ ಟೆರರಿಸಂ ಕಲ್ಟೈಲ್ ಮಾಡೋದಕ್ಕೆ ಮತ್ತೆ ನಮ್ಮ ಕಂಟ್ರಿ ಟ್ರಾನ್ಸ್ಫರ್ ಆಗೋದಕ್ಕೆ. ಇವತ್ತು ಆಕ್ಚುಲಿ ನಾವು ಕರ್ನಾಟಕದಲ್ಲಿ ಮೊದಲನೇ ಸುತ್ತಿನಲ್ಲಿ 5 ಕಾರ್ಯಕ್ರಮ ಮಾಡಿ, 2ನೇ ಸುತ್ತಿನಲ್ಲಿ 14 ಕಾರ್ಯಕ್ರಮ. ಅದಕ್ಕೆ ಬಳ್ಳಾರಿಲಿ ಪ್ರೋಗ್ರಾಮ್ ಮುಗೀತು. ಇವತ್ತು ಬೆಳಿಗ್ಗೆ ಚಿತ್ರದುರ್ಗದಲ್ಲಿತ್ತು, ಬಳ್ಳಾರಿ ಮುಗಿಸ್ಕೊಂಡು ನಾಳೆ ತುಮಕೂರು ಮತ್ತು ಬೆಂಗಳೂರು, ಅಲ್ಲಿಂದ ಮಡಿಕೇರಿ, ಮೈಸೂರು ಒಂದು ದೊಡ್ಡ ಪ್ರವಾಸ ನಡೀತಿದೆ. ಎಲ್ಲ ಡಿಮಾನಿಟೈಸೇಷನ್ ಮೇಲೆ. ಡಿಮಾನಿಟೈಸೇಷನ್ ಅಲ್ಲಿ ತುಂಬಾ ದೊಡ್ಡ ಬದಲಾವಣೆ ಬಂದಿರೋದೇನು ಅಂತಂದ್ರೆ, ಹೈಯರ್ ಡಿನಾಮಿನೇಷನ್ ನೋಟ್ಸ್ ಯಾವ್ದಿದೆಯೋ ಅದು ಭ್ರಷ್ಟಾಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರಣ ಆಗುತ್ತೆ ಅಂತ. ಇಟ್ಸ್ ಟೆಕ್ನಿಕಲ್ ಇಶ್ಯೂ ಮತ್ತು ಎಲ್ರಿಗೂ ಸುಲಭವಾಗಿ ಅರ್ಥ ಆಗ್ಬೋದಾಗಿರುವಂತದ್ದು. ಇಂಟ್ರೆಸ್ಟಿಂಗ್ಲಿ ಈ ದೇಶದ ಸರ್ಕಾರವೇ ಹೇಳುತ್ತೆ, ಈ ದೇಶದಲ್ಲಿ 50 ರೂಪಾಯಿ ಪರ್ ಡೇ ದುಡಿಲಿಕ್ಕೆ ಆಗದಿರೋರು, ಕಳೆದ ಸರ್ಕಾರ ಹೇಳಿತ್ತು ಇದನ್ನ, 30% ಜನ ಇದ್ದಾರೆ ಅಂತ. ನೀವು ಅದನ್ನ 100 ರೂಪಾಯಿಗೆ ಏರ್ಸಿದ್ರೆ 70% ಜನಕ್ಕೆ ಈ ದೇಶದಲ್ಲಿ 50 ರೂಪಾಯಿ 2 ನೋಟು ಪರ್ ಡೇ ಸಾಕು. ಉಳಿದಿದ್ದೆಲ್ಲವೂ ಯಾರಿಗೂ ಅಗತ್ಯ ಇಲ್ಲ. ಉಳಿದ 30% ಜನರಿಗೆ ಬೇಕಾಗಿರುವಂತ 500-1000 ರೂಪಾಯಿ ನೋಟನ್ನ ಈ ದೇಶದ ಒಟ್ಟಾರೆ ಮನಿಯಲ್ಲಿ 90% ಪ್ರಿಂಟ್ ಮಾಡಿಟ್ಟಿದ್ದೀವಿ. ಅದು ಬ್ಲಾಕ್ ಮನಿಯಾಗಿ ಕೊಳ್ತಿರತ್ತೆ. ಈ ದೇಶದ ಟ್ಯಾಕ್ಸೇಷನ್ ಸಿಸ್ಟಮ್ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಇಲ್ಲಿಗೆ ಬಂದ್ಮೇಲೆ ಅದು ಬಹುಶಃ ಗೊತ್ತಾಗತ್ತೆ. ನೀವು ಯಾವ್ದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಟ್ಯಾಕ್ಸ್ ಅನ್ನು ಎಷ್ಟರ ಮಟ್ಟಿಗೆ ಕಟ್ಟಬೇಕು, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಗಳು ಸೇರಿಸ್ಬಿಟ್ರೆ ಈ ದೇಶದ ಜೀವವನ್ನು ಹಿಂಡು ಬಿಡ್ತಾ ಇವೆ. ಈ ಟ್ಯಾಕ್ಸ್ ನಿಂದ ಬಚಾವಾಗ್ಲಿಕ್ಕೋಸ್ಕರ ಈ ದೇಶದ ಜನ ದುಡ್ಡನ್ನು ಮುಚ್ಚಿಡ್ಲಿಕ್ಕೆ ಶುರು ಮಾಡಿದ್ದಾರೆ. ದೊಡ್ಡ ಮೊತ್ತದ ಹಣ ಬ್ಲಾಕ್ ಮನಿಯಾಗಿ ಕಲೆಕ್ಟ್ ಆಗೋದು ಭ್ರಷ್ಟಾಚಾರದ ಮೂಲಕ ಆದ್ರೂ, ಇನ್ನೊಂದು ಪಾರ್ಟಿನ ಹಣ ಈ ದೇಶದಲ್ಲಿ ಟ್ಯಾಕ್ಸ್ ಅನ್ನು ಕಟ್ಟದೆ ಮುಚ್ಚಿಡ್ಲಿಕ್ಕೋಸ್ಕರ ಮಾಡ್ಕೊಳ್ತಾರೆ. ಅವ್ರು ಯಾರು ಭ್ರಷ್ಟರಲ್ಲ, ಅವ್ರು ಯಾರು ಕೆಟ್ಟವರಲ್ಲ. ಈ ಟ್ಯಾಕ್ಸೇಷನ್ ಸಿಸ್ಟಮ್ ನ ವ್ಯವಸ್ಥೆಯ ಕೆಡುಕಿನಿಂದಾಗಿ ಅವ್ರು ಈ ತರದ ಕೆಲಸ ಮಾಡ್ತಾರೆ. ನರೇಂದ್ರ ಮೋದಿ ಒಂದು ಮಾಸ್ಟರ್ ಸ್ಟ್ರೋಕ್ ಇತ್ತಲ್ಲ, ಅದು 500 ಮತ್ತು 1000 ಅನ್ನ ಬ್ಯಾನ್ ಮಾಡೋದು. ಇದೇನ್ ಮಾಡ್ತು ಅಂತಂದ್ರೆ ಒಳಗಿರುವಂತ ಹಾರ್ಡ್ ಕ್ಯಾಶ್ ನೆಲ್ಲ ಹೊರಗೆ ತಗೊಂಡ್ಬಂದ್ಬಿಡ್ತು. ಅಂಡ್ ಇಂಟ್ರೆಸ್ಟಿಂಗ್ಲಿ ಬಹುಶಃ ನಿಮ್ಗೆ ಅಲ್ಲಿ ಕೂತಾಗ ಅಂದಾಜಾಗತ್ತೆ, 4 ದಿನದಲ್ಲಿ ಈ ದೇಶದ ಎಕಾನಮಿಗೆ ಫ್ಲೋ ಆಗಿದ್ದ ಹಣ 4 lakh crore rupees. ಬಹುಶಃ ಇನ್ನು ಮುಂದಿನ ಡಿಸೆಂಬರ್ 30ರೊಳಗೆ 10 ಲಕ್ಷ ಕೋಟಿ ರೂಪಾಯಿ ನಮ್ಮ ದೇಶದ ಎಕಾನಮಿ ಒಳಗೆ ಬಂದ್ಬಿಡತ್ತೆ. ನಮ್ಮ ಫಿಸ್ಕಲ್ ಡೆಫಿಸಿಟ್ಗೆ ಆಡ್ ಆಗ್ಬಿಡತ್ತೆ. ಇನ್ನು 4 ಲಕ್ಷ ಕೋಟಿ ರೂಪಾಯಿ ಯಾವ್ದು ಎಕಾನಮಿ ಒಳಗೆ ಬರಲ್ವೋ ಅದು ನಮ್ಮ ಬೊಕ್ಕಸಕ್ಕೆ ಅಧಿಕೃತವಾಗಿ ನಮ್ಮ ಆಸ್ತಿಯಾಗಿ ಸೇರ್ಕೊಂಡ್ಬಿಡತ್ತೆ. ಸೊ ಇದೊಂದು ದೊಡ್ಡ ಮೊತ್ತದ ಲಾಭ ಭಾರತದ ಮಟ್ಟಿಗೆ ಆಗ್ತಾ ಇರೋದು. ಮತ್ತು ಆಶ್ಚರ್ಯ ಏನು ಅಂತಂದ್ರೆ, ನವೆಂಬರ್ 8ರಿಂದ ಇವತ್ತಿನವರೆಗೂ ಕಾಶ್ಮೀರದಲ್ಲಿ ಒಬ್ಬ ತರುಣ ಸೈನಿಕರ ಮೇಲೆ ಕಲ್ಲೆಸೆದಿಲ್ಲ. ನಾನು ಕಾಶ್ಮೀರದಲ್ಲಿದ್ದ ಕೆಲವೊಂದು ಮಾತಾಡ್ತಿದ್ದೆ, ಯಾಕೆ ಇವ್ರು ಕಲ್ಲೆಸಿತಿಲ್ಲ ಅಂತಂದ್ರೆ ಎಲ್ರು ಇದುವರೆಗೂ ಕಲೆಕ್ಟ್ ಮಾಡಿರೋ ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ಕೊಳಕ್ ಬ್ಯಾಂಕ್ ಹತ್ರ ಹೋಗಿ ನಿಂತ್ಕೊಂಡಿದ್ದಾರೆ ಅಂತ. ಎವ್ರಿಬಡಿ ಇಸ್ ಬಿಸಿ. ಮತ್ತೆ ಎರಡನೇದು, ಇವರಿಗೆ ದುಡ್ಡು ಕೊಡಬೇಕಾಗಿದ್ದವ್ರ ಕೈಯಲ್ಲಿ ಒರಿಜಿನಲ್ ನೋಟ್ಸ್ ಇಲ್ಲ. ಈ 500 ರೂಪಾಯಿ 1000 ರೂಪಾಯಿ ನಡೀದೇ ಇರೋದ್ರಿಂದ ಅವ್ರು ಯಾರು ದುಡ್ಡು ತಗೊಳ್ಳಿಕ್ ತಯಾರಾಗಿಲ್ಲ. ಮತ್ತೆ ಇವ್ರು ಕೊಡೋ ದುಡ್ಡಿಗೆ ಅಲ್ಲಿ ಬೆಲೆ ಇಲ್ದಿರೋದ್ರಿಂದ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಮಾವೋವಾದಿಗಳು ಎಷ್ಟರ ಮಟ್ಟಿಗೆ ರ್ಯಾಟ್ಲ್ ಆಗಿದ್ದಾರೆ ಅಂತಂದ್ರೆ, ಅವ್ರ ಹತ್ರ ಇರುವಂತ, ಇದು ಛತ್ತೀಸ್ಗಢ, ಇದು ಆಂಧ್ರದ DIG ಹೇಳಿರೋದು, 3000 ಕೋಟಿ ರೂಪಾಯಿಗೂ ಹೆಚ್ಚು ಎಕ್ಸ್ಟಾರ್ಟೆಡ್ ಮನಿ ಅವ್ರ ಹತ್ರ ಏನಿದೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಲಿಕ್ಕಾಗದೆ ಅವ್ರು ಒದ್ದಾಡ್ತಿದ್ದಾರೆ ಅಂತ. 25 ಲಕ್ಷ ದುಡ್ಡನ್ನ ತೆಗೆದುಕೊಂಡು ಬ್ಯಾಂಕ್ ಅಲ್ಲಿ ಕಟ್ಟಬೇಕು ಅಂತ ಬಂದ ಒಬ್ಬ ಮಾವೋವಾದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ನಕ್ಸಲ್ ಅಂತ ಪ್ರೂವ್ ಆಗಿದೆ ಅವನು. ಅದು ಬಿಟ್ಟು 2 ಮಾವೋವಾದಿಗಳು ಕರ್ನಾಟಕದಲ್ಲಿ ಸರೆಂಡರ್ ಆದ್ರು, ಅದಕ್ಕೂ ಇದಕ್ಕೂ ಕನೆಕ್ಷನ್ ಕಲ್ಪಿಸಬಹುದು. ಇವತ್ತು ನಕ್ಸಲ್ವಾದಿಗಳು 7-8 ಜನರನ್ನ ನಮ್ಮವರು ಹತ್ಯೆ ಮಾಡಿದ್ದಾರೆ, ಎನ್ಕೌಂಟರ್ ಅಲ್ಲಿ ಮುಗಿಸಿದ್ದಾರೆ. ಇವೆಲ್ಲವೂ ಕೂಡ ಇದರದೇ ರಿಪರ್ಕಷನ್ಸ್. ಇದು ಏನ್ ಆಗಿದೆ, ಇದರದೆಲ್ಲ ಪಾಸಿಟಿವ್ ಎಫೆಕ್ಟ್ಸ್ ಕಾಣ್ತಿದೆ. ಎಲ್ಲಕ್ಕೂ ಮಿಗಿಲಾಗಿ ನಂಗೆ ಬಹಳ ಖುಷಿ ಅಂತಂದ್ರೆ, ನೀವು ನಾಳೆ NRIಗಳು ವಾಪಸ್ ಭಾರತಕ್ಕೆ ಬಂದು ನಾನು ಎಲೆಕ್ಷನ್ ಫೈಟ್ ಮಾಡ್ತೀನಿ ಅಂತ ಹೇಳ್ಬೋದು. ಎಲೆಕ್ಷನ್ ಫೇರ್ ಆಗಿ ನಡ್ಲಿದಕ್ಕೆ ಇದೊಂದು ಮೊದಲನೇ ಹೆಜ್ಜೆ ಅಂತ. UP ಎಲೆಕ್ಷನ್ಗೋಸ್ಕರ ಇದೇನ್ ಫೇಕ್ ನೋಟ್ಸ್ ಅನ್ನ ತರಬೇಕು ಅಂತ ದೊಡ್ಡ ಪ್ಲಾನ್ ನಡೆದಿತ್ತು. ಪಾಕಿಸ್ತಾನದಲ್ಲಿ ಏನ್ ಪ್ರಿಂಟ್ ಆಗ್ತಾ ಇತ್ತು, ಆ ಫೇಕ್ ನೋಟ್ಸ್ ಒಳಗೆ ಬರದೇ ಇರೋ ತರ ಈಗ ಫೇಕ್ ನೋಟ್ಸ್ ಬಂದ್ರೂ ಉಪಯೋಗ ಇಲ್ಲ ಅನ್ನೋ ತರ ಆಗಿರೋದ್ರಿಂದ UP ಎಲೆಕ್ಷನ್ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನ ಭಾರತಕ್ಕೆ ತೋರಿಸುತ್ತೆ. ಯಾಕೆಂದ್ರೆ ಅಲ್ಲಂತೂ ದೊಡ್ಡ ಮಟ್ಟದಲ್ಲಿ ದುಡ್ಡು ಖರ್ಚಾಗೋದು, ದುಡ್ಡು ಹಂಚೋದು ಎಲ್ಲ ಇತ್ತು. ಅವೆಲ್ಲ ನಿಂತು ಹೋಗುತ್ತೆ. ಒಂದು ಫೇರ್ ಎಲೆಕ್ಷನ್ ನ ನಾವು ದೇಶದಲ್ಲಿ ನೋಡ್ಬೋದು ಅಂತ ಒಂದು ಭರವಸೆ ಬಂದಿದೆ. ಅದು UP ಎಲೆಕ್ಷನ್ ಆದ್ಮೇಲೆ ಗೊತ್ತಾಗ್ಬೇಕು. ನನಗೆ ಎಲ್ಲಕ್ಕಿಂತ ಖುಷಿ ಅನ್ಸೋದು, UP ಎಲೆಕ್ಷನ್ ಅಲ್ಲಿ ದಲಿತ ಬ್ರಾಹ್ಮಣ ಅನ್ನುವಂತ ಚರ್ಚೆ ನಡಿಬೇಕಿತ್ತು, ಅಲ್ಲಿ ರಾಮ ಮಂದಿರ ಇಶ್ಯೂ ನಡಿಬೇಕಿತ್ತು, ಹಿಂದೂ ಮುಸ್ಲಿಂ ಅನ್ನೋದು ನಡಿಬೇಕಿತ್ತು. ಆದ್ರೆ UP ಎಲೆಕ್ಷನ್ ಅಲ್ಲಿ ಇವೆಲ್ಲವನ್ನು ಬಿಟ್ಟು 500,000 ಬಗ್ಗೆ ಚರ್ಚೆ ನಡೆಯುವಂತೆ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೆಯುವಂತೆ ಈ ದೇಶದ ಪ್ರಧಾನಿ ಮಾಡಿದ್ರಲ್ಲ, ಹ್ಯಾಟ್ಸ್ ಆಫ್ ಅಂತ.
ಬಟ್ ಇಂಟ್ರೆಸ್ಟಿಂಗ್ಲಿ ಈ ದೇಶದ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. 125 ಕೋಟಿಗೂ ಹೆಚ್ಚು ಜನ ಈ ನಿರ್ಣಯವನ್ನ ಸ್ವಾಗತಿಸಿದ್ದಾರೆ, ಒಳ್ಳೇದಾಯ್ತು ಅಂತ ಹೇಳಿದ್ದಾರೆ. ಇನ್ನೊಂದ್ 2-3 ಕೋಟಿ ಜನ ಕಣ್ಣೀರ್ ಹಾಕ್ತಿದ್ದಾರೆ, ಒದ್ದಾಡ್ತಿದ್ದಾರೆ. ಇರ್ಲಿ, ಇದು ಎಲ್ಲ ಕಡೆ ಯಾವಾಗಲೂ ಇದ್ದಿದ್ದೆ. ಆದ್ರೆ ಒಟ್ಟಾರೆ ಒಂದು ಮೂಡ್ ಏನ್ ಕ್ರಿಯೇಟ್ ಆಗಿದೆ, ಇದರಿಂದಾಗಿ ಭಾರತಕ್ಕೆ ಒಂದು ಬದಲಾವಣೆಯ ಪರ್ವ ಶುರುವಾಗಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸುಬ್ಬು. ನಿಮ್ಮ ಕ್ವಶನ್ಗೆ ಹೀಗೆ ಬೆಂಗಳೂರು ವಾಯ್ಸ್ಗೆ ಕಾಲ್ ಮಾಡ್ತಾರೆ. ಚಕ್ರವರ್ತಿ ಅವರೇ, ನೀವು ಹೇಳಿದಾಗೆ ಇದು ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಬೆನಿಫಿಟ್, ದೊಡ್ಡ ಖುಷಿ ಆಗುವಂತ ಸಂಗತಿ ಏನಂದ್ರೆ, ಒಬ್ಬ ಸಾಮಾನ್ಯ ಭಾರತೀಯ ಮನಸ್ಸಿನಲ್ಲಿ ಏನೊಂದು ಆಶಾಕಿರಣ ಇತ್ತಲ್ಲ, ಒಂದು ಆಶಾಭಾವನೆ ಇತ್ತಲ್ಲ, ಅದಕ್ಕೊಂದು ದೊಡ್ಡ ಶಕ್ತಿ ಇದೆ. ಹೌದು, ನಮ್ಗೂ ಒಳ್ಳೆ ದಿನಗಳು ಬರುತ್ತೆ ಅನ್ನೋ ಒಂದು ದರ್ ಇಸ್ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್, ಆ ರೀತಿ ಒಂದು ಎಲ್ಲರ ಮನಸ್ಸಿನಲ್ಲೂ ಬರ್ತಾ ಇದೆ. ದಟ್ ಹ್ಯಾಸ್ ಬಿನ್ ದ ಬಿಗ್ಗೆಸ್ಟ್ ಬೆನಿಫಿಟ್ ಆಫ್ ದಿಸ್. ಆದ್ರೆ ದುರದೃಷ್ಟವಶಾತ್ ಇನ್ನೊಂದ್ ಸೈಡ್ ಅಲ್ಲಿ ನೋಡಿದ್ರೆ ಅನೇಕ ರಾಜಕೀಯ ನಾಯಕರು ಅಥವಾ ಈ ಕೆಲವು ಪುಡಾರಿಗಳು ಇಲ್ಲ ಸಲ್ಲದ ಆರೋಪ ಹೊರಿಸಿ ಬೇರೆ ಬೇರೆ ತರ ರೀತಿಲಿ ಈ ಒಂದು ಇನಿಷಿಯೇಟಿವ್ ನ ಡಿಫೀಟ್ ಮಾಡೋದಕ್ಕೆ ನೋಡ್ತಾ ಇದಾರೆ. ನಾವು ಇಲ್ಲಿ ದೂರ ಕೂತ್ಕೊಂಡಿರೋದ್ರಿಂದ ನಾವು ಮೀಡಿಯಾ ನೋಡ್ತೀವಿ, ಅದ್ರ ಮೇಲೆ ಅವಲಂಬಿತವಾಗಿರ್ಬೇಕಾಗುತ್ತೆ ಬಹುತೇಕ ಮಟ್ಟಿಗೆ. ನಿಮ್ಮ ಬಾಯಿಂದ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ, ಪ್ರತ್ಯಕ್ಷವಾಗಿ ಅಲ್ಲಿ ಹಲವಾರು ಕಡೆ ಓಡಾಡಿ ನೋಡಿರುವಂತ ನಿಮ್ಮ ಬಾಯಿಂದ ಕೇಳೋಕೆ ಇಷ್ಟಪಡ್ತೀನಿ. ವಿಲ್ ದೇ ಸಕ್ಸೀಡ್ ಇನ್ ಡಿಫೀಟಿಂಗ್ ದಿಸ್ ಇನಿಷಿಯೇಟಿವ್? ಅಲ್ಲಿನ ನೈಜ ಸ್ಥಿತಿ ಹೇಗೆ? ರಘು, 100% ನಾನೇ ಹೇಳ್ತಿದ್ದೆ, ನಾವ್ ಎಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಿದೀವಿ ಅಂತ. ಕಾರ್ಯಕ್ರಮದ ಟೈಟಲ್ ಬ್ಲಾಕ್ ಅಂಡ್ ವೈಟ್ ಅಂತ ಇಟ್ಟಿದೀವಿ. ರಾಜ್ಯಾದ್ಯಂತ ಕಾರ್ಯಕ್ರಮ ನಡೀತಿದೆ. ಈಗ ಒಂದು 14-15 ಕಾರ್ಯಕ್ರಮ ಇತ್ತು, ಇನ್ನೊಂದು 6 ಕಾರ್ಯಕ್ರಮ ಹಿಂದೆ ಆಗಿತ್ತು. ಮತ್ತೆ ಡಿಸೆಂಬರ್ 1st ವೀಕಲ್ಲಿ ನಡೆಯುತ್ತೆ, ಡಿಸೆಂಬರ್ 30 ವರೆಗೂ. ಈಗ ನಾನು ಬಳ್ಳಾರಿಯಿಂದ ಬರ್ತಿದ್ದೀನಲ್ಲ, ಕನಿಷ್ಠ ಪಕ್ಷ 10,000 ಜನ ಗ್ರೌಂಡ್ ನಲ್ಲಿ ಇದ್ರು. ಒಬ್ಬ ಕೂಡ ಇದನ್ನ ವಿರೋಧಿಸುವಂತ ವ್ಯಕ್ತಿ ಅಲ್ಲ. ಬಳ್ಳಾರಿಯ ಸಿಟಿನಲ್ಲಿ 10,000 ಜನ, ಇವರೆಲ್ಲ ಊರಿಗೆ ತಗೊಂಡು ಹೋಗ್ತಾರೆ, ಸ್ಪ್ರೆಡ್ ಮಾಡ್ತಾರೆ. ನನಗೆ ಅನೇಕ ಜೊತೆ ಮಾತಾಡ್ಸಿದ್ದೀನಿ ನಾನು ಯಾವ್ದಾದ್ರು ಒಂದು ಪಾನಿಪುರಿ ಅಂಗಡಿ ಹತ್ರ ಹೋಗಿ, ಆಕ್ಚುಲಿ ಇವ್ರು ಹೇಳ್ತಿರೋದು ಅಂದ್ರೆ ಬಡವರಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತ. ಪಾನಿಪುರಿ ಅಂಗಡಿ ಹತ್ರ ಹೋಗಿ ನಾನು ಮಾತನಾಡ್ಸಿದ್ರೆ, ಇದು ಮೊನ್ನೆ ನಡೆದ ಘಟನೆ. ಪಾನಿಪುರಿ ಅಂಗಡಿ ಹತ್ರ ಮಾತನಾಡ್ಸಿ ತುಂಬಾ ಕಷ್ಟ ಆಯ್ತು, ಈ ಮನುಷ್ಯನಿಗೆ ಓಟ್ ಕೊಟ್ಟಿದ್ದು ವೇಸ್ಟ್ ಆಯ್ತು ಅಂದ್ರೆ ಆತ ಹೇಳ್ತಾನೆ, ಏನ್ ಸರ್ ನಂದೊಂದು ಟಿಕ್ಕಿ ಪುರಿ ಬೆಲೆ 20 ರೂಪಾಯಿ, ನನಗೇನ್ ನಷ್ಟ ಇಲ್ಲ ಸರ್, ನೀವು ಇವತ್ತು ತಿಂದೆ ಹೋದ್ರು ನಾನು ನಾಳೆ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತೀನಿ. 500,000 ಇದ್ದವ್ರದೇ ಪ್ರಾಬ್ಲಮ್, ನಮ್ಗೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ, ಆ ಮನುಷ್ಯ ದೊಡ್ಡ ಕೆಲಸ ಮಾಡಿದ್ರು ಅಂತ. ನಾನು ಪೂನಾಕ್ ಹೋಗಿದ್ದಾಗ ಒಬ್ಬ ಆಟೋ ಡ್ರೈವರ್, ಒಬ್ಬ ಮುಸ್ಲಿಂ ಆಟೋ ಡ್ರೈವರ್ ನನಗೆ ಹೇಳ್ತಾನೆ, ಈ ಬಂದೆ ಮೇ ದಮ್ ಹೇ ಸರ್ ಅಂತ. ಇದ್ರ ಅರ್ಥ ನಾವು ಮಾಡ್ಕೋಬೇಕು ಅಂತ. ಈ ಮನುಷ್ಯ ಮಾತ್ರ ಈ ತರದ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ. ಒಂದು ಪತ್ರಕರ್ತ ಹೋಗಿ ಒಂದು ಟಿವಿ ಒಂದು ಬ್ಯಾಂಕಿಗೆ ಹೋಗಿ ಪ್ರಶ್ನೆ ಕೇಳ್ತಾನೆ, ನಿಮ್ಗೆ ಕಷ್ಟ ಆಗ್ತಿಲ್ವಾ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಿ ಅಂತ. ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಉತ್ತರ ಕೊಡ್ತಾರೆ, ದೇಶ ಸೇವೆ ಮಾಡುವಂತ ಅಪರೂಪದ ಅವಕಾಶ ಸಿಕ್ಕಿದೆ, ನಾನು ಯಾಕೆ ಸುಮ್ಮನೆ ಇರಬೇಕು, ನಾನು ಮಾಡ್ತೀನಿ ಅಂತ. ಒಟ್ಟಾರೆ ಒಂದು ಮೂಡ್ ಆಫ್ ದಿ ಪೀಪಲ್ ಇದೆಯಲ್ಲ, ಮೂಡ್ ಆಫ್ ದಿ ಪೀಪಲ್ ಇಸ್ ಟುವರ್ಡ್ಸ್ ಇಟ್. ಅದಾಗಬೇಕು ಅನ್ನೋಂಥ ಪ್ರಯತ್ನ, ಪಾಸಿಟಿವ್ ಆದ ಒಂದು ಪ್ರಯತ್ನ ಇದ್ರ ಜೊತೆ ಮೂಡಿರೋದ್ರಿಂದ ನನಗನ್ಸುತ್ತೆ ಇಟ್ ವಿಲ್ ನಾಟ್ ಬಿ ಡಿಫೀಟೆಡ್. ಮತ್ತು ಮೋದಿ ಈ ದೇಶದ ಪ್ರಧಾನಮಂತ್ರಿ ಎಷ್ಟರ ಮಟ್ಟಿಗೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ನಾನು ಅಮೆರಿಕಾದಲ್ಲಿ ಮತ್ತು ದೂರದಲ್ಲಿರೋ ಈ ಶ್ರೋತೃಗಳಿಗೋಸ್ಕರ ಒಂದು ಪ್ರಯತ್ನ ಮಾಡಿ ಹೇಳ್ತಾ ಇರೋದು, ಒಂದು ಗೊತ್ತಿರ್ಲಿ ಅಂತ. ಮೊದಲು 2014ರಲ್ಲಿ ಜನ್ಧನ್ ಯೋಜನಾ ತಗೊಂಡ್ ಬಂದ್ರು. 0 ಅಕೌಂಟ್ ಬ್ಯಾಲೆನ್ಸ್ ಅಕೌಂಟ್ ಅಂತ ಕರೆದ್ರು. ಆನಂತರ ಅದಕ್ಕೆ 5,000 ಓಡಿ ಕೊಡ್ತೀವಿ ಅಂತ ಕರೆದ್ರು. 22 ಕೋಟಿ ಅಕೌಂಟ್ ನ 2.5 ವರ್ಷದಲ್ಲಿ ಮಾಡ್ತಿದ್ರು. 4,000 ಕೋಟಿ ಅದರಿಂದ ಜನರೇಟ್ ಆಯ್ತು. ಆನಂತರ ಅದಕ್ಕೆ ಆಧಾರ್ನ ಕನೆಕ್ಟ್ ಮಾಡಿದ್ರು, ಕಂಪಲ್ಸರಿ ಮಾಡ್ಕೊಂಡ್ರು. ಆಧಾರ್ ಯಾಕೆ ಕನೆಕ್ಟ್ ಮಾಡ್ಬೇಕು ಅಂತ ಜನ ಕೇಳಿದ್ರೆ, ನರೇಗಾ ಸ್ಕೀಮಿನ ದುಡ್ಡು ಡೈರೆಕ್ಟ್ ಆಗಿ ಬರುತ್ತೆ, ಆಧಾರ್ ಕನೆಕ್ಟ್ ಮಾಡಿ ಅಂತಂದ್ರು. ನೀವು ಗ್ಯಾಸ್ ಸಬ್ಸಿಡಿ ತಗೋಬೇಕು ಅಂದ್ರೆ ಆಧಾರ್ ಕನೆಕ್ಟ್ ಮಾಡ್ಕೊಳ್ಳಿ ಅಂತಂದ್ರು. ಅದ್ರ ಮೂಲಕ ಅಕೌಂಟ್ ಅನ್ನ ಗಟ್ಟಿ ಮಾಡಿಸಿ ಅಕೌಂಟ್ ಮೇಲೆ ವಹಿವಾಟು ನಡೆಯುವಂತೆ ನೋಡ್ಕೊಂಡ್ರು. ಅದಾದ್ಮೇಲೆ ಅವರು ಯೂಸರ್ ಇಂಟರ್ಫೇಸ್ ಅಂತಂದು ಅಕೌಂಟ್ ಅನ್ನ ಸ್ಮಾರ್ಟ್ ಫೋನ್ ಇಂದ ಹ್ಯಾಂಡಲ್ ಮಾಡೋದನ್ನ ಜನರಿಗೆ ಟ್ರೈನ್ ಮಾಡಿಸಿದ್ರು. ಅದಾದ್ಮೇಲೆ ಭಾರತ್ ಬಿಲ್ಲಿಂಗ್ ಸಿಸ್ಟಮ್ ಅಂತ ತಗೊಂಡ್ ಬಂದ್ರು, ನೀವು ನೇರವಾಗಿ ಮನೇಲಿ ಕೂತ್ಕೊಂಡ್ ಕಡೆ ಬಿಲ್ ಕಟ್ಟಬಹುದು ಅಂತ ಮಾಡಿದ್ರು. ಅದಾದ್ಮೇಲೆ ನಿಮ್ಮ ಇನ್ಕಮ್ ಡಿಸ್ಕ್ಲೋಜರ್ಗೆ ಒಂದು ಅವಕಾಶ ಮಾಡಿಕೊಟ್ರು, 2 ಬಾರಿ ಅವಕಾಶ ಮಾಡಿಕೊಟ್ರು. ಮತ್ತು ಫೈನಲ್ ಹೇಳಿದ್ರು, इस बार आप अपने काला धन डिक्लेयर नहीं करोगे तो अपने मुंह काला करने के लिए तैयार रहो ಅಂತ ಅಂದ್ಬಿಟ್ರು. ಅಂದ್ರೆ ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದು ನವೆಂಬರ್ 8ರಿಂದ ಅನೌನ್ಸ್ ಮಾಡ್ಬೇಕಾದಾಗ ಇದಕ್ಕೆ ಬೇಕಾಗಿರುವಂತ ಗ್ರೌಂಡ್ ವರ್ಕ್ ಪ್ರಿಪೇರ್ ಆಗಿತ್ತು ಅಂತ. 2,000 ರೂಪಾಯಿ ನೋಟನ್ನ ಕರ್ನಾಟಕದ ಮೈಸೂರಿನಲ್ಲಿ ಪ್ರಿಂಟ್ ಮಾಡಿದ್ದು ಕರ್ನಾಟಕದ ಜನತೆಗೆ ಗೊತ್ತಾಗ್ಲಿಲ್ಲ ಅಂತ. ಪ್ರಿಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅದನ್ನ ತಲುಪಿಸುವಂತ ವ್ಯವಸ್ಥೆ ಮಾಡ್ಕೊಂಡು ಎಷ್ಟು ನೀಟಾಗಿ ಪ್ಲಾನ್ಡ್ ಆಗಿ ಇದನ್ನ ಮಾಡಿದ್ರು ಅಂತಂದ್ರೆ, ಅನೇಕರು ಆಪರೇಷನಲ್ ಫೇಲ್ಯೂರ್ ಅಂತ ಹೇಳ್ತಾರೆ. ಬಟ್ ಆಪರೇಷನಲ್ ಫೇಲ್ಯೂರ್ ಅಲ್ಲ, ಇದಕ್ಕೋಸ್ಕರ 2.5 ವರ್ಷಗಳ ತಯಾರಿ ಮಾಡಿ ಅಲ್ಟಿಮೇಟ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ. ನನಗೂ ಬಹಳ ಖುಷಿ ಏನು ಅಂತಂದ್ರೆ, ಈಗ ATM ಮುಂದೆ ಜನ ಅಂತ ಹೇಳ್ತಿದ್ದಾರಲ್ಲ, ಮೊನ್ನೆಯಿಂದ ATM ಗಳನ್ನ ಬಿಟ್ಟಿದ್ದಾರೆ. ಏನ್ ಮಾಡಿದ್ದಾರೆ, ಯಾವ್ದಾವ್ದು ಪೆಟ್ರೋಲ್ ಬಂಕ್ ಅಲ್ಲಿ ATM ಮಿಷಿನ್ಸ್ ಇದೆ, ಅಲ್ಲಿ ಹೋಗಿ ನೀವು ಪೆಟ್ರೋಲ್ ಬಂಕ್ ಅಲ್ಲಿ ಸ್ವೈಪ್ ಮಾಡಿದ್ರೆ ಈ ಪೆಟ್ರೋಲ್ ಬಂಕಿನ ಓನರ್ ಬೆಳಗಿಂದ ತಾನು ಏನ್ ದುಡಿದಿದ್ದಾನೋ ಅದನ್ನ ಅವ್ರಿಗೆ ಅಲ್ಲೇ ಕೊಡ್ತಾನೆ.
2,000 ನೀವು ಬೇಕು ಅಂದ್ರೆ ಅಲ್ಲೇ ಕೊಡ್ತಾನೆ, ಅಲ್ಲೇ ಸ್ವೈಪ್ ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ ನೀವು ATM ಗೆ ಬರಬೇಕು ಅಂತ ಇಲ್ಲ ಅಂತ. ಯಾವ್ದಾದ್ರು ದೊಡ್ಡ ಅಂಗಡಿ ಚೆನ್ನಾಗಿ ಬಿಸ್ನೆಸ್ ಮಾಡುತ್ತೆ ಅಂತಂದ್ರೆ ಅವ್ನ್ ಬ್ಯಾಂಕಿಗೆ ಬಂದು ದುಡ್ಡು ಕಟ್ಟಬೇಕಾಗಿಲ್ಲ, ಯಾರಾದ್ರೂ ಅಲ್ಲಿ ಬಂದು ಅವನ ಹತ್ರ ಸ್ವೈಪ್ ಮಾಡಿ ಹೋದ್ರೆ ಅಲ್ಲೇ ಕಟ್ಟೋಕ್ ಸಾಧ್ಯ ಆಗುತ್ತೆ ಅಂತ. ವೆರಿ ನೈಸ್. ಸೊ ಒಂದು ದೊಡ್ಡ ಬದಲಾವಣೆ ಬಂದಿದೆ. ಮತ್ತು ನೀವು ನಂಬಬೇಕಾಗಿರುವಂತ ಸಂಗತಿ, ಬಿಲೀವ್ ಇಟ್, ಯಾಕೆಂತಂದ್ರೆ ನಾನು ಹತ್ತಿರದಿಂದ ನೋಡ್ತಿದ್ದೀನಿ. ಕಳೆದ ಇಷ್ಟು ದಿನಗಳಲ್ಲಿ ಏನ್ ಕಿಯಾಸ್ಕ್ ಇತ್ತು ಎಲ್ಲವೂ ಕ್ಲಿಯರ್ ಆಗಿದೆ. ಇವತ್ತು 80% ಬ್ಯಾಂಕ್ಸ್ ಆರ್ ಫ್ರೀ. ಹಲೋ, ಯಾ. ಸೊ ಹಳ್ಳಿಗಳಲ್ಲಿ 1 ಕೋಟಿ ರೂಪಾಯಿವರೆಗೂ ಪ್ರತಿದಿನ ಬಂದಿದೆ. ನಾನು ನಿನ್ನೆ ಪೊಳಲಿ ಹತ್ರ ಇದ್ದಾಗ 3 ದಿನಗಳಿಂದ ಪೊಳಲಿ ಹತ್ರ ಇದ್ದಾಗ ಮ್ಯಾನೇಜರ್ ಹೇಳಿದ್ರು, ಆರಂಭದಲ್ಲಿ 1 ಕೋಟಿ ಇತ್ತು, 80 ಲಕ್ಷ ಆಯ್ತು, 50 ಲಕ್ಷ ಆಯ್ತು, ನಿನ್ನೆಯಿಂದ 20 ಲಕ್ಷ ಶುರುವಾಗಿದೆ ಸರ್, ಈಗಿನ ಮುಂದೆ ಕಡಿಮೆ ಆಗ್ಬಿಡತ್ತೆ ಅದು ಅಂತ. ಅಂದ್ರೆ ನಾರ್ಮಲ್ಸಿಗೆ ಬರ್ತಿದೆ ಅಂತ ಭಾರತ, ಏನು ಸಮಸ್ಯೆ ಆಗಿಲ್ಲ. ಇವ್ರು ಏನು ಒದ್ದಾಡಿದ್ರು ಎಲ್ಲವೂ ಕ್ಲಿಯರ್ ಆಗಿದೆ. ಇವರು ದೆಹಲಿಯಲ್ಲಿ ಗಲಾಟೆ ಮಾಡಬೇಕು ಅಂತ ದೆಹಲಿಯ ಮುಖ್ಯಮಂತ್ರಿಗಳು ಮತ್ತು ಮಮತಾ ಬ್ಯಾನರ್ಜಿ ಇಬ್ರು ಹೋದಾಗ ಮಂಡಿ ಬಜಾರ್ನಲ್ಲಿ ಗಲಾಟೆ ಮಾಡಿಸಿ ಕಳಿಸಿದ್ದಾರೆ. ನರೇಂದ್ರ ಮೋದಿ ಅವರು ತುಂಬಾ ಪ್ರಾಮಾಣಿಕರಾಗಿದ್ದಾರೆ ಅಂತ ಸಮಾಜ ಒಪ್ಕೊಂಡಿರೋದ್ರಿಂದ ಒಂದು ದೊಡ್ಡ ಬದಲಾವಣೆ ಬಂದಿದೆ ಅಂತ ವಿಷಯ. ಈ ಒಂದು ಪ್ರಯತ್ನದ ಮೂಲಕ ಭಾರತ ಧ್ವನಿ, ನಿಜವಾದ ಭಾರತೀಯ ಧ್ವನಿ ಹೊರಗೆ ಬರ್ತಾ ಇದೆ. ಬಹಳ ಸಂತೋಷ ತರುವಂತ ಸಂಗತಿ. ಚಕ್ರವರ್ತಿ ಅವರೇ, ಅನ್ಫಾರ್ಚುನೇಟ್ಲಿ ನಾವು ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ಬೇಕು ರೇಡಿಯೋ ಸ್ಟೇಷನ್ ನ ಸಮಯದ ಮಿತಿಯಿಂದ. ಆದ್ರೆ ಬಿಟ್ಟು ಕೊಡೋಕ್ ಅಂತ ಆಗ್ತಿಲ್ಲ, ಇನ್ನಷ್ಟು ಮಾತಾಡ್ಬೇಕಿತ್ತು. ಮತ್ತೆ ಖಂಡಿತ ಇನ್ನೊಂದ್ಸಲ ಅವಕಾಶ ಮಾಡ್ಕೊಂಡು ಮಾತಾಡೋಣ. ನಿಮ್ಮ ಯುವ ಬ್ರಿಗೇಡ್ ಅಪ್ಡೇಟ್ಸ್ ನಮಗೆ ಕಳಿಸ್ತಾ ಇರಿ, ನಾವು ಖಂಡಿತ ನಮ್ಮ ಕನ್ನಡಿಗರ ಜೊತೆ ಶೇರ್ ಮಾಡ್ಕೊಳ್ತೀವಿ. ತುಂಬಾ ಧನ್ಯವಾದಗಳು. ನಮ್ಗೆ ಇಬ್ಬರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಮತ್ತು ಯಾರ್ಯಾರು ಕೇಳಿದ್ರು ಅವ್ರಿಗೆಲ್ರಿಗೂ ಮತ್ತು ವಿದೇಶದಲ್ಲಿರುವ ಎಲ್ಲ ಕನ್ನಡಿಗರಿಗೂ ನಮ್ಮ ಪ್ರೀತಿಯ ಅಭಿನಂದನೆಗಳು. ವಂದೇ ಮಾತರಂ. ಜೈ ಹಿಂದ್. ಧನ್ಯವಾದಗಳು. ಜೈ ಹಿಂದ್. ಬಾಯ್.